ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ನಾವೊಂದು ತುಂಬಾ ಒಂದು ಅದ್ಭುತವಾದಂತ ಹಾಡನ್ನ ಕೇಳಿದ್ವಿ. ಈ ಡಿಸೆಂಬರ್ 26ನೇ ತಾರೀಕು ವೀರ ಬಾಲ ದಿವಸ್ ಅಂತ ಅದನ್ನ ಸರ್ಕಾರ ಘೋಷಣೆ ಮಾಡಿದೆ. ಈಗ ಕಳೆದ ವರ್ಷದಿಂದ ಅದು ಆಚರಣೆ ನಡೀತಿದೆ. ಸಿಖ್ ಸಂಪ್ರದಾಯದಲ್ಲಿ ಬಂದಂತ ಇಬ್ರು ವೀರ ಬಾಲಕರು, ಜೋರಾವರ್ ಸಿಂಹ ಮತ್ತು ಫತೇ ಸಿಂಹ ಅಂತ 8-10 ವರ್ಷದ ಇಬ್ರು ಬಾಲಕರು ಹೇಗೆ ನಿರ್ಭಯದಿಂದ ಕಡೇ ಉಸಿರಿನ ತನಕ ತನ್ನ ಧರ್ಮದ ನಿಷ್ಠೆಯನ್ನು ತೋರಿ ಬಲಿದಾನವಾದರು. ಇಸ್ಲಾಮಿನ ಕ್ರೌರ್ಯತೆಗೆ ಹೆದರ್ಲಿಲ್ಲ, ಅವ್ರು ಕೊಟ್ಟಂತ ಆಮಿಷಗಳಿಗೆ ಬಾಗಲಿಲ್ಲ ಅಂತ ವೀರ ಬಾಲಕರ ದಿನವನ್ನ ಈ ತಿಂಗಳು ಆಚರಣೆ ಮಾಡುತ್ತೆ. ಕಳೆದ ವರ್ಷ ನಾವು ಅದರ ಬಗ್ಗೆ ಚಿಂತನೆ ನಡೆಸಿದ್ವಿ. ಇವತ್ತು ಅದೇ ಪರಂಪರೆಯಲ್ಲಿ ಅಥವಾ ಇವರ ಮುಂಚೆ ಆಗಿ ಹೋದ ಒಬ್ಬ ಸಿಖ್ ಗುರು ಅವರ ಕುರಿತಾಗಿ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಸಿಖ್ ಅನ್ನುವ ಪಂಥ ಏನಿದೆ, ಇದ್ರ ಬಗ್ಗೆನೇ ಒಂದಷ್ಟು ಪ್ರಾಥಮಿಕ ವಿಚಾರಗಳನ್ನು ನಾವು ಪ್ರಾರಂಭದಲ್ಲೇ ಸ್ಪಷ್ಟ ಮಾಡ್ಕೊಳ್ಬೇಕು. ಬ್ರಿಟಿಷರು ಭಾರತವನ್ನ ಆಳ್ವಿಕೆ ಶುರು ಮಾಡಿದ್ಮೇಲೆ ಇಲ್ಲಿ ಸೆನ್ಸಸ್ ಮಾಡ್ತಾರೆ. ಸೆನ್ಸಸ್ ಮಾಡಿದಾಗ ಇಡೀ ದೇಶದ ಒಂದು ಸಂಖ್ಯೆಯನ್ನು ನೋಡಿದಾಗ ಅದರಲ್ಲಿ 3 ಗುಂಪು. ಒಂದು ಹಿಂದೂಗಳು ಅತಿ ದೊಡ್ಡ ಸಂಖ್ಯೆಯಲ್ಲಿರ್ತಾರೆ, 2ನೇ ಸಂಖ್ಯೆ ಮುಸಲ್ಮಾನರು, 3ನೇದು ಕ್ರಿಶ್ಚಿಯನ್ರು. ಈ ಒಂದು ಸೆನ್ಸಸ್ನ ಡೇಟಾ ನೋಡಿದ ನಂತರ ಒಂದು ನಿಮಿಷ ಕ್ಷಮಿಸಿ. ಆ ಒಂದು ಸೆನ್ಸಸ್ ಡೇಟಾ ನೋಡಿದಂಥ ಬ್ರಿಟಿಷರಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಹಿಂದೂಗಳನ್ನ ಏನು ಮಾಡೋದು ಅಂತ ಅವರು ಯೋಚನೆ ಮಾಡ್ತಾ ಇದ್ರು. 2ನೇ ಸೆನ್ಸಸ್ ಆಯಿತು 10 ವರ್ಷ ಬಿಟ್ಟು. ಮತ್ತೆ ಹಿಂದೂಗಳ ಸಂಖ್ಯೆ ದೊಡ್ಡದಾಗೇ ಇದೆ. ಸಾಕಷ್ಟು ಮತಾಂತರದ ಪ್ರಯತ್ನ ಮಾಡಿದ್ರು ಕೂಡ ಹಿಂದೂಗಳ ಸಂಖ್ಯೆ ದೊಡ್ಡದಿರೋದು ಅವ್ರಿಗೆ ಒಂದು ಆತಂಕಕಾರಿ ಆಯಿತು. ಹಾಗಾಗಿ 3ನೇ ಸೆನ್ಸಸ್ ಬಂದಾಗ ಅವರು ಈ ದೊಡ್ಡ ಸಂಖ್ಯೆಯಲ್ಲಿದ್ದಂಥ ಹಿಂದೂಗಳನ್ನ ಹೇಗೆ ಒಡೆಯೋದು ಅನ್ನುವ ಒಂದು ತಂತ್ರಗಾರಿಕೆಯನ್ನು ಮಾಡಿದ್ರು. ಅದರ ಒಂದು 100 ವರ್ಷ 120 ವರ್ಷ ಆಗೋಷ್ಟೊತ್ತಿಗೆ ಎಲ್ಲರ ಬಾಯಿನಲ್ಲೂ ಬಾಯಿಪಾಠ ಆಗ್ಬಿಟ್ಟಿದೆ. ನಮ್ಮ ದೇಶದಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ, ಆಗ ಬ್ರಿಟಿಷರು ಒಡೆದಂತಹ ಆ ಹಿಂದೂಗಳು ಅನ್ನುವ ಒಟ್ಟು ಸಮೂಹವನ್ನ ಹಿಂದೂ, ಸಿಖ್, ಜೈನ, ಬೌದ್ಧ ಈ ರೀತಿ ಅವರು ಒಡೆದ್ರು. ಆಮೇಲೆ ಮುಸಲ್ಮಾನು, ಕ್ರಿಶ್ಚಿಯನ್ರು ಅಂತ. ಸೊ ಆ ರೀತಿ ಸಿಖ್ ಅನ್ನೋದು ಒಂದು ಬೇರೆ ರಿಲಿಜಿಯನ್ ಅನ್ನೋ ರೀತಿ ಅದು ಒಂದು ನ್ಯಾರೇಟಿವೇ ಸೃಷ್ಟಿಯಾಗೋಯ್ತು. ಆದರೆ ವಾಸ್ತವಿಕವಾಗಿ ನಾವು ನೋಡಿದ್ರೆ ಈ ಸಿಖ್ ಸಂಪ್ರದಾಯ, ಸಿಖ್ ಪಂಥ ಹುಟ್ಟಿದ್ದು ಅದು ಹಿಂದೂ ಸನಾತನ ಧರ್ಮದಲ್ಲೇ ಒಂದು ಶಾಖೆ ಅಷ್ಟೇ. ಹೇಗೆ ಒಂದು ದೊಡ್ಡ ವಠಾರದಲ್ಲಿ ಅನೇಕ ಮನೆಗಳಿರುತ್ತೆ, ಆ ರೀತಿ ಈ ಒಂದು ಹಿಂದೂ ಧರ್ಮದ ಒಳಗಡೆ ಬೇಕಾದಷ್ಟು ರೀತಿಯ ಮತಗಳು, ಪಂಥಗಳು, ಸಂಪ್ರದಾಯಗಳು ಇದೆ, ಮತ್ತು ಹೊಸದಕ್ಕೂ ಅವಕಾಶ ಇದೆ. ಆ ರೀತಿಯ ಒಂದು ವಿಶಿಷ್ಟವಾದಂತಹ ಒಂದು ಧರ್ಮ ನಮ್ಮದು. ಸಿಖ್ ಅನ್ನೋ ಶಬ್ದದ ಮೂಲ ಅರ್ಥವೇ ಅದು ಸಂಸ್ಕೃತದ ಶಿಷ್ಯ ಅನ್ನುವ ಶಬ್ದದ ಅಪಭ್ರಂಶ. ಸಹಜವಾಗಿ ಇಲ್ಲೇ ಹುಟ್ಟಿದ್ದು. ಇನ್ನೊಂದಷ್ಟು ವಿಚಾರಗಳು ಹೇಳಿದಾಗ ನಮಗೆ ಅದರ ಒಂದು ಸ್ಪಷ್ಟತೆ ಸಿಗತ್ತೆ. ವಿಶೇಷವಾಗಿ ನಮ್ಮ ದೇಶದ ಉತ್ತರ ಭಾಗ, ಅಲ್ಲಿ ಪಂಜಾಬ್ ಅದೊಂದು ಬಹಳ ಒಂದು ಪ್ರಮುಖವಾದಂಥ ಕೇಂದ್ರ. ಪಂಜಾಬ್ ಅಂದರೆ ಇವತ್ತಿನ ಭಾರತದ ಒಳಗಡೆ ಇರೋ ಪಂಜಾಬ್ ಅಷ್ಟೇ ಅಲ್ಲ, ಪಂಜಾಬ್ ಮತ್ತು ಪಾಕಿಸ್ತಾನದ ಭಾಗವಾಗಿರ್ತಕ್ಕಂಥ ಪಶ್ಚಿಮ ಪಂಜಾಬ್ ಮತ್ತು ಹರಿಯಾಣ, ಹಿಮಾಚಲ್ ಪ್ರದೇಶನ ಒಂದಷ್ಟು ಭಾಗ, ಜಮ್ಮು ಕಾಶ್ಮೀರ್ನ ಒಂದಷ್ಟು ಭಾಗ, ಹೀಗೆ ದೊಡ್ಡ ಪ್ರಾಂತವಾಗಿತ್ತು ಪಂಜಾಬ್. ಆ ಪ್ರಾಂತದ ಒಂದು ರೀತಿಯ ಹಣೆ ಬರ ಅಂತ ಹೇಳ್ಬೋದು. ಆ ಥರ ಅವರ ಸ್ಥಿತಿ ಏನಂದರೆ,
ಒಂದು 1000 ವರ್ಷದ ಆಕ್ರಮಣ ನಡೆದಿದ್ದು ಆ ಒಂದು ಭಾಗದಲ್ಲೇ. ಹಾಗಾಗಿ ಪ್ರಾರಂಭದ ದಿನಗಳಿಂದನೂ ಇಸ್ಲಾಮಿನ ಆಕ್ರಮಣಕ್ಕೆ ನಿರಂತರವಾಗಿ ಒಂದು ತುತ್ತಾದಂತಹ ಭೂಪ್ರದೇಶ. ಮೇಲಿಂದ ಮೇಲೆಗೆ ದಂಡಿನ ಮೇಲೆ ದಂಡು ಬರ್ತಾ ಹೋದ್ರು. ನಮ್ಮವರು ಎದುರಿಸೋರು, ಹೋರಾಟ ಮಾಡಿದ್ರು, ಸ್ವಲ್ಪ ಹಿಂದೇಟ ಇಡಬೇಕಾಗಿ ಬಂತು, ಹಿನ್ನಡೆ ಆಯಿತು, ಸತ್ರು, ಮತ್ತೊಮ್ಮೆ ಎದ್ರು. ಈ ರೀತಿ ಇಡೀ ಆ ಪ್ರದೇಶದ ಇತಿಹಾಸ ತೆಗೆದ್ರೆ ನಿರಂತರ ಹೋರಾಟವೇ. ನಾವು ದಕ್ಷಿಣ ಭಾರತದಲ್ಲಿ ಇರೋಷ್ಟು ಒಂದು ರೀತಿಯ ಆರಾಮಾಗಿ ಅಲ್ಲಿ ಇರ್ಲಿಕ್ಕೆ ಆಗಲಿಲ್ಲ. 1000 ವರ್ಷಕ್ಕೂ ಹೆಚ್ಚು ಸಮಯ ಅವರು ಸಂಘರ್ಷದಲ್ಲೇ ಸಮಯವನ್ನು ಕಳಿಬೇಕಾಯ್ತು. ಆ ಸಮಯದಲ್ಲಿ ವಿಶೇಷವಾಗಿ ಮೊಘಲ್ ಒಂದು ಆಳ್ವಿಕೆಗಳು ಪ್ರಾರಂಭ ಮುಂಚೆ ಸಮಯದಲ್ಲಿ ಈ ಸಿಖ್ ಸಂಪ್ರದಾಯ ಹುಟ್ಕೊಳ್ತು. ಗುರುನಾನಕ್ ದೇವರಿಂದ ಇದು ಪ್ರಾರಂಭ ಆಗುತ್ತೆ. ಗುರುನಾನಕರು ಅವರು ಇದ್ದಂಥ ಪರಿಸ್ಥಿತಿಯಲ್ಲಿ ಅವರು ನೋಡ್ತಾರೆ, ಒಂದು ಸದಾ ಮುಸಲ್ಮಾನರು ಹಿಂದೂಗಳ ಮೇಲೆ ಅವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಹಿಂದೂಗಳಿಗೆ ಮುಸಲ್ಮಾನರ ಬಗ್ಗೆ ಅಸಮಾಧಾನ ಇದೆ, ಇದೆಲ್ಲ ಹೋಗಬೇಕು, ಎಲ್ಲರೂ ಒಂದು ಅಂತ ತುಂಬ ಆಧ್ಯಾತ್ಮಿಕ ಎತ್ತರದಲ್ಲಿ ನಿಂತು ನೋಡಿದಂಥ ಮಹಾಸಂತ. ಹಾಗಾಗಿ ಅವರು ಸಾಕಷ್ಟು ಒಂದು ಇದನ್ನು ಬೇರೆ ರೀತಿಯಲ್ಲೇ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಎಲ್ಲರೂ ಒಂದು, ನಾವು ಭಗವಂತ ಒಬ್ಬನೇ ಅನ್ನುವ ಏನು ನಮ್ಮ ಒಂದು ಮೂಲ ಚಿಂತನೆ ಇದೆ ಅದನ್ನು ಹೇಳ್ತಾ, ಇಡೀ ನಮ್ಮ ಇತಿಹಾಸ ನೋಡಿದ್ರೆ ಇಸ್ಲಾಮಿನ ಒಂದು ಯುದ್ಧಗಳು ಏನು ನಡೆದಿದೆ ಅಂತ ಹೇಳಿದ್ರೆ, ತಮ್ಮ ಮತವನ್ನ ಬಲವಂತವಾಗಿ ಹೇರೋದಕ್ಕೆ ಪ್ರಯತ್ನ ಮಾಡಿದ್ರು, ಅಥವಾ ಒಪ್ಪದೇ ಇದ್ದಂಥವ್ರನ್ನ ಮತಾಂತರ ಅಥವಾ ಅವ್ರನ್ನ ಸಾಯಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಇದನ್ನ ಮಾಡೋದು ಯಾಕೆ? ಎಲ್ಲವೂ ಒಂದೇ ಭಗವಂತನೇ ಅನ್ನೋ ಥರ ಒಂದು ರೀತಿ ಆಧ್ಯಾತ್ಮಿಕ ಔನ್ನತ್ಯದ ಶಿಖರದಲ್ಲಿದ್ದಂಥ ಗುರುನಾನಕರು ಇದನ್ನ ನೋಡೋಕೆ ಪ್ರಯತ್ನ ಮಾಡ್ತಾರೆ. ಅವರು ಇಡೀ ದೇಶವನ್ನೆಲ್ಲ ಓಡಾಡ್ತಾರೆ, ಎಲ್ಲ ಕಡೆ ಓಡಾಡ್ತಾರೆ, ಎಲ್ಲ ತೀರ್ಥಕ್ಷೇತ್ರಗಳು ಹೋಗ್ತಾರೆ. ಅಷ್ಟೇ ಅಲ್ಲ, ಮೆಕ್ಕಾ ಮದೀನಾಗೂ ಹೋಗ್ತಾರೆ. ಅಂದ್ರೆ ಎಲ್ಲ ಕಡೆ ಓಡಾಡ್ತಾ ಎಲ್ಲರನ್ನು ಮಾತಾಡಿಸ್ತಾ ಒಂದು ರೀತಿಯ ಸಮಾಜವನ್ನ ಜೋಡಿಸುವ ಒಂದು ದೊಡ್ಡ ಉದ್ದೇಶದಿಂದ ಅವರು ತುಂಬಾ ಪ್ರಯತ್ನ ಮಾಡ್ತಾರೆ. ಅವರ ಒಂದು ವಿಶಾಲ ದೃಷ್ಟಿ ಹೇಗಿತ್ತು ಅಂದ್ರೆ, ಈ ಒಳ್ಳೊಳ್ಳೆ ವಿಚಾರಗಳು ಎಲ್ಲ ಕಡೆಯಿಂದ ತಗೊಳ್ಬೇಕು, ಯಾರೇ ಹೇಳಿದ್ರು ಅದನ್ನು ಸ್ವೀಕಾರ ಮಾಡಬೇಕು ಅನ್ನುವ ಒಂದು ಉದಾತ್ತವಾದಂತಹ ದೃಷ್ಟಿಕೋನ. ಹಾಗಾಗಿ ಅವರು ಪ್ರವಾಸ ಮಾಡಬೇಕಾದ್ರೆ ಒಂದು ಜೋಳಿಗೆ ಹಾಕೊಂಡಿರ್ತಾರೆ. ಆ ಜೋಳಿಗೆಯಲ್ಲಿ ಆ ಪ್ರದೇಶಕ್ಕೆ ಹೋದಾಗ, ಉದಾಹರಣೆಗೆ ಮಹಾರಾಷ್ಟ್ರಕ್ಕೆ ಬಂದರು, ಮತ್ತೆಲ್ಲ ಉತ್ತರ ಪ್ರದೇಶಕ್ಕೆ ಹೋದರು, ಬಂಗಾಲಕ್ಕೆ ಬಂದರು, ಈ ರೀತಿ ಹೋದಾಗ ಅಲ್ಲಿನ ಸ್ಥಳೀಯ ಯಾವುದೋ ಒಬ್ಬ ಸಂತ, ಮಹಂತ, ಮಹಾಪುರುಷ ಹೇಳಿರ್ತಕ್ಕಂಥ ಏನಾದ್ರು ಒಳ್ಳೆಯ ಸೂಕ್ತಿ ಇದೆ. ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಬಂದರೆ, ಅಂದರೆ ಈಗ ನಾವು ಹೋಲಿಕೆಗಾಗಿ ಹೇಳ್ತೀನಿ, ಕರ್ನಾಟಕದಲ್ಲಿ ಬಂದರೆ ಇಲ್ಲಿ ಸರ್ವಜ್ಞನ ವಚನಗಳಿದೆ, ಬಸವಣ್ಣನವರ ವಚನ ಇದೆ. ಅದೇ ರೀತಿ ತಮಿಳುನಾಡಿಗೆ ಹೋದರೆ ಅಲ್ಲಿ ತಿರುಕ್ಕುರುಳ್, ಅಲ್ಲಿನ ಒಂದು ಸೂಕ್ತಿಗಳು ಸಿಗುತ್ತೆ. ಮಹಾರಾಷ್ಟ್ರ ಹೋದರೆ ತುಕಾರಾಮ್ ಅವರ ಅಭಂಗಗಳು ಸಿಗುತ್ತೆ. ಹೀಗೆ ಎಲ್ಲ ರಾಜ್ಯದಲ್ಲೂ ಎಲ್ಲ ಪ್ರದೇಶದಲ್ಲೂ ಅಲ್ಲಿನ ಒಂದು ಮಹಾಪುರುಷರ ವಾಣಿಗಳು ತುಂಬ ಪ್ರಸಿದ್ಧವಾಗಿರುತ್ತೆ. ಇವರು ಅದನ್ನೆಲ್ಲ ಒಂದು ಒಳ್ಳೆಯದು ತಿಳಿದಾಗ ಅದನ್ನು ಒಂದು ಚೀಟಿಯಲ್ಲಿ ಬರೆದು ತಮ್ಮ ಜೋಳಿಗೆಯಲ್ಲಿ ಹಾಕ್ತಾ ಹೋಗ್ತಾರೆ. ಆ ರೀತಿ ಇಡೀ ಒಂದು ತಮ್ಮ ಪ್ರವಾಸದಲ್ಲಿ ಒಳ್ಳೆಯ ಸಂಗತಿಗಳನ್ನ ತಗೊಳ್ತಾ ಹೋಗ್ತಾರೆ. ಮುಂದೆ ಆ ಗುರು ಗ್ರಂಥ ಸಾಹೇಬ್ ಅಂತ ಏನಾಯ್ತೋ ಅದರ ಮೂಲ ಹೀಗೆ ಶುರುವಾಗಿತ್ತು. ಇವರು ಸಂಗ್ರಹ ಮಾಡಿದಂಥ ಈ ರೀತಿಯ ಸೂಕ್ತಿಗಳ ಸೇರೆ ಆ ಒಂದು ಗ್ರಂಥ ಪ್ರಾರಂಭ ಆಗುತ್ತೆ. ಮುಂದೆ ಅದಕ್ಕೆ ಬೇರೆಯವರು ಕೂಡ ಅನೇಕ ಒಂದು ಸೂಕ್ತಿಗಳನ್ನು ಸೇರಿಸ್ತಾ ಹೋಗ್ತಾರೆ. ಇವರು ಪ್ರವಾಸ ಮಾಡಿದಂತಹ ಈ ಸಮಯದಲ್ಲಿ ಅವ್ರಿಗೆ ಆದಂತಹ ಅವರ ಒಂದು ತೀರ್ಥಕ್ಷೇತ್ರಗಳನ್ನು ನೋಡಿದಂಥ ಅನುಭವಗಳನ್ನು ಒಂದು ಜಪಜಿ ಅನ್ನುವ ಒಂದು ಗ್ರಂಥ ರೂಪದಲ್ಲಿ ಅದನ್ನು ದಾಖಲೆ ಮಾಡ್ತಾರೆ. ನಮ್ಗೆ ಆಶ್ಚರ್ಯ ಆಗ್ಬೋದು, ಅವರು ಎಲ್ಲಿಂದ ಎಲ್ಲಿಗೆ ಓಡಾಡಿದ್ರು. ಕರ್ನಾಟಕಕ್ಕೆ ಬಂದಿದ್ರು, ಕರ್ನಾಟಕದ ಬೀದರ್ಗೆ ಅವ್ರು ಬಂದಿದ್ರು. ಅವ್ರು ಬಂದಂತಹ ನಾನಕ್ ಝರ ಇವತ್ತಿಗೂ ಇದೆ. ಪಾಕಿಸ್ತಾನದ ನನ್ಕಾನ ಸಾಹೇಬ್, ದೂರದ ಹೇಳಿದಂತೆ ಮಕ್ಕಾ, ಮದೀನಾ, ಬಾಗ್ದಾದ್ ತನಕ ಹೋಗಿರ್ತಾರೆ. ಇವತ್ತು ಬಾಗ್ದಾದ್ ಅಂದರೆ ಇರಾಕ್. ಈ ಜಪಜಿ ಅನ್ನುವ ಆ ಗ್ರಂಥ ಅಲ್ಲಿ ಆ ಬಾಗ್ದಾದಲ್ಲಿದ್ದಾಗ ಅದನ್ನ ಒಂದು ರಚನೆ ಮಾಡಿದ್ರು ಅಂತ ಹೇಳ್ತಾರೆ. ಅಂದರೆ ಇಡೀ ಒಂದು ವಿಶಾಲವಾದಂಥ ಭೂಪ್ರದೇಶವನ್ನು ಓಡಾಡ್ತಾ ಈ ಒಂದು ಸಾಮರಸ್ಯವಂತರಕ್ಕೆ,
ಈ ರೀತಿಯ ಒಂದು ದೌರ್ಜನ್ಯವನ್ನು ಮುಸಲ್ಮಾನರು ಕಡಿಮೆ ಮಾಡೋಕ್ಕೆ ಏನಾರು ಮಾಡ್ಬೋದಾ ಅಂತ ಒಂದು ಪ್ರಯತ್ನ ಮಾಡ್ತಾರೆ. ಈ ಸಿಖ್ಖರ ಈ ಏನು ಗ್ರಂಥ ಇದೆ ಅದು ಇವರ ಗುರುನಾನಕರನಂತ ಬಂದಂತ ಪ್ರತಿಯೊಬ್ಬ ಸಂತ ಮಹಂತರು ಅದಕ್ಕೆ ಒಂದು ರೀತಿಯ ಒಂದು ಸೇರ್ಪಡೆಯನ್ನ ಒಳ್ಳೊಳ್ಳೆ ಸಂಗತಿಯನ್ನು ಸೇರಿಸ್ತಾ ಹೋಗ್ತಾರೆ. ನೋಡಿ, ಗುರು ನಾನಕರ ನಂತರ ಗುರು ಅಂಗದ ದೇವ್ ಒಂದು 62 ಸೂಕ್ತಿಗಳನ್ನು ಸೇರಿಸಿದ್ದಾರೆ. ಅದಾದ್ಮೇಲೆ ಅಮರದಾಸ್ 907, ರಾಮದಾಸ್ 2218, ಗುರು ಅರ್ಜುನ ದೇವ್ 116, ಗುರು ತೇಗ್ ಬಹದ್ದೂರ್ 115, ಕಡೆ ಗುರು ಗೋವಿಂದ ಸಿಂಹ ಅಂದ್ರೆ 10ನೇ ಗುರು ಅವರು ಕೂಡ ಒಂದು ಪದ್ಯವನ್ನು ಸೇರಿಸ್ತಾರೆ. ಹೀಗೆ ಈ ರೀತಿ ಸೇರ್ಪಡೆಯಾದಂತಹ ಎಲ್ಲ ಸೂಕ್ತಿಗಳನ್ನ ಸೇರಿಸಿ ಈ ಗುರು ಗ್ರಂಥ ಸಾಹೇಬ್ ಅನ್ನುವ ಒಂದು ಪವಿತ್ರವಾದಂತಹ ಗ್ರಂಥ ಅದು ರಚಿತವಾಯಿತು. ಸುಮಾರು ಒಂದು 10 ಪೀಳಿಗೆ ಅದರಲ್ಲಿ ಒಂದು ಸೇರ್ಪಡೆಯನ್ನು ಮಾಡಿದೆ. ಅದಾದ್ಮೇಲೆ ಇವರು 10ನೇ ಗುರು, ದಶಮೇಶ ಗುರು ಅಂತ ಏನು ಕರಿತೀವಿ, ಗುರು ಗೋವಿಂದ ಸಿಂಹರು, ಅವರು ಆ ಗುರು ಗ್ರಂಥ ಸಾಹೇಬ್ನ ಅದನ್ನೇ ಗುರು ಅಂತ ಸ್ವೀಕಾರ ಮಾಡ್ತಾರೆ. 10ನೇ ಗುರು ನಂತರ 11ನೇ ಗುರು ಇಲ್ಲ ಸಿಖ್ ಸಂಪ್ರದಾಯದಲ್ಲಿ, 10 ಗುರುಗಳಿದ್ದಾರೆ. ಅದಾದ್ಮೇಲಿಂದ ಈ ಗುರು ಗ್ರಂಥ ಸಾಹೇಬೇ ಗುರುವಾಗಿ ನಮಗೆ ಮಾರ್ಗದರ್ಶನ ಮಾಡುತ್ತೆ ಅಂತೇಳಿ ಅದನ್ನೇ ಅವರು ಪೂಜಿಸ್ತಾರೆ, ಆರಾಧನೆ ಮಾಡ್ತಾರೆ. ಅದರ ಒಂದು ನಿಯತಿಯಂತೆ ನಡಿಬೇಕು ನಾವು ಜೀವನದಲ್ಲಿ ಅಂತ ಅವರು ನಿಶ್ಚಯ ಮಾಡ್ತಾರೆ. ಹೀಗೆ ಒಂದು ಗ್ರಂಥವನ್ನೇ ಗುರುವಾಗಿ ಮಾಡಿಕೊಂಡಂಥ ಒಂದು ವಿಶಿಷ್ಟವಾದಂಥ ಪಂಥ ನಮ್ಮದೇ. ಅದು ಅಹಿಂದು ಅಲ್ಲ. ಆದರೆ ಇವತ್ತು ಕಾಲಾಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ, ಪೊಲಿಟಿಕಲಿ ಬೇರೆ ಬೇರೆ ರೀತಿಯಲ್ಲಿ ಆಗಿದ್ರಿಂದ ಇವತ್ತು ಆ ವಿಷಯ ಅನೇಕರಿಗೆ ಒಪ್ಕೊಳ್ಳೋಕ್ಕೆ ಆಶ್ಚರ್ಯ ಆಗುತ್ತೆ, ಕಷ್ಟ ಆಗುತ್ತೆ. ಒಂದ್ಸಲಿ ಈ ರೀತಿಯ ಪ್ರತ್ಯೇಕತೆ ಯೋಚನೆ ಬಂದ ಹೇಗಿರುತ್ತೆ ಅಂದರೆ, ಒಬ್ಬರು ಸಿಖ್ನ ಒಬ್ಬರು ದೊಡ್ಡ ನಾಯಕರು ಹೇಳ್ತಾರೆ ನಾವು ಹಿಂದೂಗಳಲ್ಲ ಅಂತ. ಆಗ ಅವರ ಜೊತೆಗಿದ್ದಂಥ ವ್ಯಕ್ತಿ ಹೇಳ್ತಾರೆ ಗುರು ಗ್ರಂಥ ಸಾಹೇಬ್ನಲ್ಲಿ ಎಲ್ಲ ಹಿಂದೂ ದೇವದೇವತೆಯರ ಹೆಸರುಗಳು ಬರುತ್ತಲ್ಲ ಅಂತ. ಅದಕ್ಕೆ ಆ ಸಿಖ್ ನಾಯಕರು ಹೇಳಿರಂತೆ, ಒಂದು ಕೆಲಸ ಮಾಡಿ, ಆ ಯಾವ್ಯಾವ ಪುಟದಲ್ಲಿ ಆ ಹಿಂದೂ ದೇವತೆಗಳ ಹೆಸರಿದೆ ಆ ಪುಟವನ್ನು ಹರಿದಾಕ್ಬಿಡಿ ಅಂತ ಹೇಳಿದರು. ಆಗ ಆ ಜೊತೆಗಿದ್ದಂಥ ಆ ಜ್ಞಾನಿಗಳು ಹೇಳಿದ್ರಂತೆ, ನಿಮ್ಮ ಮಾತನ್ನು ಕೇಳಿ ಗುರು ಗ್ರಂಥ ಸಾಹೇಬ್ನ ಪುಸ್ತಕದಲ್ಲಿ ಆ ಹಿಂದೂ ದೇವರ ಹೆಸರಿರುವಂಥ ಪುಟವನ್ನು ಹರಿದ್ರೆ ನಮಗೆ ಬರೀ ಆ ರ್ಯಾಪರ್ ಮಾತ್ರ ಉಳಿಯುತ್ತೆ ಅಂತ. ಅಂದರೆ ಪ್ರತಿ ಪುಟದಲ್ಲಿ ದೇವರ ಹೆಸರುಗಳು ಬರುತ್ತೆ. ಒಬ್ಬರು ಅದನ್ನು ಸಂಗ್ರಹ ಮಾಡ್ಯಾರ, ಅದನ್ನು ತುಂಬ ಸ್ವಾರಸ್ಯವಾಗಿದೆ, ನಿಮಗೆ ಹೇಳ್ತೀನಿ. ಈ ಗುರು ಗ್ರಂಥ ಸಾಹೇಬ್ನಲ್ಲಿ ಹರಿ ಅನ್ನುವ ಶಬ್ದ 8344 ಬಾರಿ ಬರುತ್ತೆ, ರಾಮ 2530 ಬಾರಿ ಬರುತ್ತೆ, ಪ್ರಭು 1271 ಬಾರಿ, ಗೋಪಾಲ 471 ಬಾರಿ, ಗೋವಿಂದ 475 ಬಾರಿ, ಪರಬ್ರಹ್ಮ 342. ಹೀಗೆ ಇದನ್ನು ಪಟ್ಟಿ ಮಾಡಿದ್ದಾರೆ ಒಬ್ರು. ವಿಠಲ, ರಘುನಾಥ, ಗೋವರ್ಧನಧಾರಿ, ಕರ್ತ, ಠಾಕೂರ್, ದಾತ, ಪರಮೇಶ್ವರ, ನಾರಾಯಣ, ಅಂತರ್ಯಾಮಿ, ಬನವಾರಿ, ವಾಮನ, ಗೋಪಿನಾಥ, ಮುರಾರಿ, ಜಗದೀಶ, ಅಂಬಾಮೋಹನ, ನರಸಿಂಹ, ಭಗವಾನ್, ದಾಮೋದರ, ನರಹರಿ, ಮುಕುಂದ, ಮಾಧವ, ಪರಮಾನಂದ, ಸಾರಂಗಪಾಣಿ, ಮಧುಸೂದನ. ಅಂದರೆ ಇಡೀ ಪುಸ್ತಕದಲ್ಲಿ ಈ ನಮ್ಮ ದೇವತೆಗಳ ಹೆಸರು ವಿಪುಲವಾಗಿ ಸಿಗುತ್ತೆ. ಆದರೆ ಈ ಒಂದು ನ್ಯಾರೇಟಿವ್ ಯಾವ ರೀತಿ ಕೆಲಸ ಮಾಡಿದೆ ಅಂತಂದರೆ, ಇದೊಂದು ರೀತಿಯ ಅಹಿಂದು ಅಥವಾ ಹಿಂದೂಗಳ ವಿರುದ್ಧ ಅನ್ನೋ ಮಟ್ಟಿಗೆ ಇವತ್ತು ಬೆಳೆದು ನಿಂತಿದೆ. ಹಾಗಾಗಿ ಇವತ್ತಿನ ಏನು ವಿಷಯದಲ್ಲಿ ನಾವು ಏನು ಗಮನಿಸಬೇಕು ಅಂದರೆ, ಇಡೀ ಸಿಖ್ ಆ ಒಂದು ಪರಂಪರೆ ಏನಿದೆ ಅದು ಹುಟ್ಟಿದ್ದು ಮತ್ತೆ ಮುಂದುವರೆದಿದ್ದು ಕೂಡ ಹಿಂದೂ ಧರ್ಮದ ರಕ್ಷಣೆಗಾಗಿಯೇ. ಪ್ರಾರಂಭದಲ್ಲಿ ಇವರು ಗುರುನಾನಕ ದೇವರ ಒಂದು ಈ ರೀತಿಯ ಪ್ರಯತ್ನ ನಂತರ ಮುಂದೆ ಬಂದಂಥ ಗುರುಗಳು ಅದನ್ನು ಗಮನಿಸ್ತಾ ಹೋಗ್ತಾರೆ. ಈ ಇಸ್ಲಾಮಿನ ಜನ ಇದು ಬದಲಾಗುವಂಥ ಸಮಾಜ ಅಲ್ಲ, ಇದನ್ನ ಯಾವ ರೀತಿ ಎದುರಿಸ್ಬೇಕು ಅಂತ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಗುರು ಅರ್ಜುನ್ ದೇವ್ ಅವರು ಒಂದಷ್ಟು ಶಿಷ್ಯನರಿಗೆ ನೀವು ಆಯುಧಗಳನ್ನು ಇಟ್ಕೊಳ್ಳೋಕೆ ಶುರು ಮಾಡಿ ಅಂತ ಅವರು ಕರೆ ಕೊಡೋಕೆ ಶುರು ಮಾಡ್ತಾರೆ. ಮುಂದೆ ಬಂದಂಥ 6ನೇ ಗುರು ಹರಗೋವಿಂದ ರಾಯ್
ಅವ್ರಿಗೆ ಗುರುಗಳು ಅಂತ ಬಂದು ಯಾರು ಕಾಣಿಕೆ ಕೊಡ್ತಾರೆ. ಕಾಣಿಕೆ ಕೊಟ್ಟಾಗ ಹಣ್ಣು ಅಥವಾ ತೆಂಗಿನಕಾಯಿ ಅಥವಾ ಹಣ ಇದನ್ನಿಟ್ಟು ಗುರುಗಳಿಗೆ ನಮಸ್ಕಾರ ಮಾಡಿದ್ರೆ ಅವ್ರು ಹೇಳ್ತಾರೆ, ಈ ರೀತಿಯ ಹಣ್ಣು ತರಕಾರಿ ಕೊಡೋದ್ ಬದಲು ಒಂದು ಇದು ಕೊಡಿ, ಏನು ಆಗಿನ ಕಾಲದ ಪಿಸ್ತೂಲ್ ರೀತಿಯಲ್ಲಿತ್ತಂತ ಆಯುಧ ಅಥವಾ ಕುದುರೆ ಕೊಡಿ, ಯಾವ್ದಾದ್ರು ಶಸ್ತ್ರಾಸ್ತ್ರವನ್ನ ಕೊಡಿ, ಯಾಕೆಂದ್ರೆ ಅದು ಬೇಕಾಗತ್ತೆ ಅಂತ ಹೇಳ್ತಾ ಒಂದು ಸೈನಿಕ ಪಂಗಡವನ್ನ 6ನೇ ಗುರುಗಳು ಶುರು ಮಾಡ್ತಾರೆ. ಯಾಕಂದ್ರೆ ನಮ್ಮ ಆತ್ಮರಕ್ಷಣೆ ಬೇಕಾಗಿದೆ, ನಮ್ಮ ಹಿಂದೂ ಧರ್ಮ ರಕ್ಷಣೆಗಾಗಿ ನಾವು ಸಿದ್ಧರಾಗಬೇಕು ಅಂತ ಶುರು ಮಾಡ್ತಾರೆ. ಮುಂದೆ ಬಂದಂತ ಹರಿರಾಯ್ ಅವರು ಒಂದು 2200 ಸಂಖ್ಯೆಯ ಒಂದು ಕುದುರೆಯ ಓಡಿಸ್ತಕ್ಕಂಥ ಸೈನಿಕ ಪಡೆಯನ್ನು ಶುರು ಮಾಡ್ತಾರೆ. ಹೀಗೆ ಈ ಸಿಕ್ಕ ಪರಂಪರೆಯಲ್ಲಿ 1 2 3 4 5 6 7 8 ಆಗ್ತಾ ಆಗ್ತಾ ಆ ಹೋರಾಟ ಅನ್ನೋದು ಅದರ ಭಾಗವಾಗಿ ಆಗ್ಬಿಡತ್ತೆ. ಆ ಪರಂಪರೆಯಲ್ಲಿ 9ನೇ ಗುರುವಾಗಿ ಬಂದಂಥವರು ಗುರು ತೇಗ್ ಬಹದ್ದೂರ್. ಬಾಲ್ಯದಲ್ಲೇ ತುಂಬಾ ಒಂದು ಹೋರಾಟದ ಪ್ರವೃತ್ತಿ ಇರುತ್ತೆ. ಅನೇಕ ಯುದ್ಧಗಳಲ್ಲಿ ಕೂಡ ಅವರು ಚಿಕ್ಕ ವಯಸ್ಸಿನಲ್ಲಿ 14ನೇ ವಯಸ್ಸಿನಲ್ಲೇ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ. ಅಂದ್ರೆ ಯುದ್ಧ ಅಂದ್ರೆ ಏನೋ ಒಂದು ದೊಡ್ಡ ಕಾರ್ಯಕ್ರಮ ಅಂತಲ್ಲ, ಅಲ್ಲಿ ಯುದ್ಧ ಅನ್ನೋದು ದಿನ ಬೆಳಗಾದ್ರೆ ನಡೀತಾ ಇದ್ದಂತ ಒಂದು ಅನಿವಾರ್ಯವಾದಂತ ಕಾರ್ಯ. ಎಲ್ಲೋ ರಾತ್ರಿ ಬರ್ತಾರೆ ಮುಸಲ್ಮಾನರು, ಹೆಣ್ಮಕ್ಳನ್ನ ಎತ್ಕೊಂಡು ಹೋಗ್ತಾರೆ, ದೇವಸ್ಥಾನಗಳನ್ನ ಅವರು ಧ್ವಂಸ ಮಾಡ್ತಾರೆ, ಯಾರನ್ನೋ ಹಗಲೇ ಕೊಂದಾಕ್ತಾರೆ, ಅಲ್ಲಿ ಹೋಗ್ಬೇಕಾಗತ್ತೆ ರಕ್ಷಣೆಗಾಗಿ. ಹಾಗೆ ಯುದ್ಧ ಅನ್ನೋದು ಸಹಜವಾದದ್ದೇ. ಸ್ವತಃ ಗುರುಗಳಾಗಿ ಕೂಡ ಯುದ್ಧ ಮಾಡದಂತ ಪ್ರಸಂಗ ಇದೆ. ಅಂತಹ ಗುರು ತೇಗ್ ಬಹದ್ದೂರ್ ಅವರು ಗುರುಗಳಾಗ್ತಾರೆ ತಮ್ಮ 43ನೇ ವಯಸ್ಸಿನಲ್ಲಿ. ಧರ್ಮ ಮತ್ತೆ ಒಂದು ರೀತಿಯ ಜನಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನ ಅವರು ನಿರಂತರ ಮಾಡ್ತಾ ಹೋಗ್ತಾರೆ. ಇವರು ಕೂಡ ಹೇಗೆ ಗುರುನಾನಕ್ ದೇವರ ತರ ಇವರು ಕೂಡ ತುಂಬಾ ಪ್ರವಾಸ ಮಾಡಿದ್ದಾರೆ. ವಿಶೇಷವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ತಾ ಇದ್ದಂತಹ ಸಮಸ್ಯೆಗಳು, ಜನರಿಗೆ ಏನಾರು ಮಾರ್ಗದರ್ಶನ ಮಾಡಬೇಕು, ಎಲ್ಲೋ ಒಂದ್ ಕಡೆ ಒಂದು ರೀತಿಯ ಸಾಮರಸ್ಯದ ಕೊರತೆ ಆಗಿದೆ ಅಂದ್ರೆ ಹೋಗಿ ಅವ್ರನ್ನ ಜೋಡಿಸ್ತಕ್ಕಂಥ ಕೆಲಸ, ಈ ರೀತಿ ಅವರು ಗುರುಗಳಾಗಿದ್ದು ತಮ್ಮ ಒಂದು ಆ ಸ್ಥಾನದ ಒಂದು ಸಾಮರ್ಥ್ಯವನ್ನು ಬಳಸಿ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಸಾವಿರಾರು ಜನರಿಗೆ ಅವರು ಮಾರ್ಗದರ್ಶನ ಮಾಡ್ತಾರೆ. ಒಂದ್ಸಲಿ ಅಸ್ಸಾಂನಲ್ಲಿ ಏನೋ ಒಂದು ಸ್ವಲ್ಪ ಸಮಸ್ಯೆ ಆಗಿರುತ್ತೆ, ಅದನ್ನು ಪರಿಹಾರ ಮಾಡಬೇಕು ಅಂತ ಇವರು ಕಾಶಿಯಿಂದ ಹೊರಡ್ತಾರೆ. ಇವ್ರು ಹೊರಡ್ತಾರೆ ಅಂದ್ರೆ ಇವ್ರ ಜೊತೆ ಇಡೀ ಪರಿವಾರ ಹೊರಡ್ತಾರೆ. ಆಗ ಇವರ ಹೆಂಡತಿ ಅವರು ಗರ್ಭಿಣಿ ಆಗಿರ್ತಾರೆ. ಆಮೇಲೆ ಅವರು ಕಾಶಿಯಿಂದ ಹೋಗ್ತಾ ಇರ್ಬೇಕಾದ್ರೆ ಇವತ್ತಿನ ಬಿಹಾರದ ಆ ಪಟ್ನಾ ಸಾಹೇಬ್ ಅಂತ ಕರೀತಾರೆ ಅವರು. ಅಲ್ಲಿ ಅವ್ರಿಗೆ ಹೆರಿಗೆಯ ನೋವು ಬರುತ್ತೆ, ಹಾಗಾಗಿ ಅವ್ರನ್ನ ಅಲ್ಲೇ ಬಿಡ್ತಾರೆ. ಅವ್ರಿಗೆ ಅಲ್ಲೇ ಮಗ ಹುಡ್ತಾನೆ, ಅವರೇ ಗುರು ಗೋವಿಂದ ಸಿಂಹ. ಅಂದ್ರೆ ಗುರು ತೇಗ್ ಬಹದ್ದೂರ್ ಅವರ ಮಗ, ಮುಂದೆ 10ನೇ ಗುರು ಆದಂತಹ ಗೋವಿಂದ ಹುಟ್ಟಿದ್ದು ಪಟನಾ ಸಾಹೇಬ್ ಇವತ್ತಿನ ಬಿಹಾರದಲ್ಲಿ. ಹಾಗಾಗಿ ಅದೊಂದು ಕೂಡ ಒಂದು ತೀರ್ಥಕ್ಷೇತ್ರ ಕೂಡ ಹೌದು. ಹೀಗೆ ಅವರು ಎಲ್ಲ ಕಡೆ ಅವರ ಪ್ರವಾಸವನ್ನು ಮಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಇಸ್ಲಾಮಿನ ಒಂದು ದೌರ್ಜನ್ಯ, ದಬ್ಬಾಳಿಕೆ ಅದು ಒಂದು ರೀತಿಯ ಪರಾಕಾಷ್ಠತೆಗೆ ತಲುಪಿಬಿಟ್ಟಿರುತ್ತೆ. ಔರಂಗಜೇಬ್ ಆಳ್ವಿಕೆ ಮಾಡ್ತಾ ಇರ್ತಾನೆ. ಅವನ ಹಿಂದೂ ದ್ವೇಷಕ್ಕೆ ಒಂದು ರೀತಿಯ ಸೀಮೆಯೇ ಇಲ್ಲ. ಒಬ್ಬ ಕವಿ, ಶಿವಾಜಿ ಕುರಿತಾಗಿ ಒಂದು ಪುಸ್ತಕ ಬರೆದಿರ್ತಕ್ಕಂಥ ಕವಿ ಭೂಷಣ ಅನ್ನೋನು, ಅವನು ಔರಂಗಜೇಬ್ ಆಸ್ಥಾನದಲ್ಲಿ ಇರ್ತಾನೆ. ಆಗಿನ ಕಾಲದಲ್ಲಿ ಕವಿಗಳು ಅಂದ್ರೆ ಬರೆಯೋದೆಲ್ಲ ರಾಜನ ಕುರಿತಾಗಿ, ಯಾಕೆಂದ್ರೆ ಅವನು ಹಾಡು ಹೊಗಳಿದ್ರೆ ಅವ್ರಿಗೇನೋ ಒಂದಷ್ಟು ದುಡ್ಡನ್ನು, ಏನೋ ಒಂದಷ್ಟು ಬಕ್ಷೀಸ್ ಕೊಡ್ತಾರೆ, ಅವ್ರ ಜೀವನ ನಡೆಯುತ್ತೆ. ಆ ಥರ ಇದ್ದಂಥವನು ಈ ಔರಂಗಜೇಬನ ಒಂದು ಹಿಂದೂ ದ್ವೇಷವನ್ನ ಕಂಡು ಬೇಸತ್ತು ಧಿಕ್ಕರಿಸಿ ಅವನು ದಕ್ಷಿಣಕ್ಕೆ ಬರ್ತಾನೆ. ಅವನು ಆಗ್ಲೇ ಬರೆದಿದ್ದಾನೆ ಹೇಗೆ ಔರಂಗಜೇಬ್ ಕಾಲದಲ್ಲಿ ಕಾಶಿಯ ಒಂದು ಧ್ವಂಸ ಆಯಿತು. ಒಂದೇ ಆಜ್ಞೆಯಲ್ಲಿ ಕಾಶಿಯಲ್ಲಿದ್ದಂಥ ಸುಮಾರು 3000 ವಿದ್ಯಾಪೀಠಗಳನ್ನ ಅವನು ಮುಚ್ಚಾಕ್ಸ್ಬಿಡ್ತಾನೆ. ಕಾಶಿ ಅಂದ್ರೆ ವಿದ್ಯಾ ಕೇಂದ್ರ, ಕಾಶಿ ಅಂತ ಹೇಳಿದ್ರೆ ಜ್ಞಾನ ಕೇಂದ್ರ. ಆ ಹೆಸರೇ ಹೇಳದಂತೆ
ಕಾಶ್ ಅಂದ್ರೆ ಜ್ಞಾನ ಅಂತ, ಜ್ಞಾನದ ಕೇಂದ್ರ, ಜ್ಞಾನದ ದ್ವೇಷಿಗಳು ಇವರು. ಹಾಗಾಗಿ ಅದನ್ನ ಧ್ವಂಸ ಮಾಡ್ತಾರೆ. ಕಾಶಿಯ ವಿಶ್ವನಾಥನ ಮಂದಿರವನ್ನು ಅನೇಕ ಬಾರಿ ಹಿಂದೆನೂ ಹೊಡೆದಾಕಿದ್ರು. ಔರಂಗಜೇಬ್ ಕಾಲದಲ್ಲಿ ಅದನ್ನು ಸಂಪೂರ್ಣ ನೆಲಸಮ ಮಾಡುತ್ತೆ. ಮಥುರಾದಲ್ಲಿದ್ದಂಥ ಕೃಷ್ಣ ಹುಟ್ಟಿದಂಥ ಜಾಗದ ಆ ಕೃಷ್ಣನ ಜನ್ಮಸ್ಥಾನದ ಒಂದು ದೇವಸ್ಥಾನವನ್ನು ಒಡೆದು ಅಲ್ಲಿ ಮಸೀದಿ ಕಟ್ಟಲಾಗತ್ತೆ. ಹೀಗೆ ಒಂದಲ್ಲ ಎರಡಲ್ಲ, ಇದು ಪ್ರಮುಖವಾದದ್ದು. ಈ ಥರ ನೂರಾರು ಕಡೆ ಆ ರೀತಿಯ ಒಂದು ಮುಸಲ್ಮಾನರ ಒಂದು, ವಿಶೇಷವಾಗಿ ಔರಂಗಜೇಬನ ಒಂದು ದಾಳಿ, ದಬ್ಬಾಳಿಕೆ ನಡೀತಾ ಹೋಗುತ್ತೆ. ಇದನ್ನೆಲ್ಲ ಪ್ರತ್ಯಕ್ಷವಾಗಿ ನೋಡ್ತಾ ಇರ್ತಾರೆ ಯಾರು ಗುರುಗಳು. ಇದಕ್ಕೆ ಪರಿಹಾರಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ನೋಡಿ, ಒಂದು ಕೊಡ್ತಾರೆ ಒಂದು ದಾಖಲೆ. ಉದಯ್ಪುರ ಅನ್ನುವ ಜಾಗದಲ್ಲಿ 123 ದೇವಸ್ಥಾನಗಳನ್ನು ಒಡೆದಾಕಿದಂಥ ದಾಖಲೆ. ಚಿತ್ತೋಡದಲ್ಲಿ 63 ದೇವಸ್ಥಾನ, ಆಮೇರ್ನಲ್ಲಿ 66 ದೇವಸ್ಥಾನಗಳನ್ನ ಕೆಡವಲಾಯಿತು. ಇದನ್ನೆಲ್ಲ ಇವ್ರಿಗೆ ಬರ್ತಿರುತ್ತೆ. 1665ನೇ ಇಸ್ವಿಯ ದೀಪಾವಳಿಯಲ್ಲಿ ದೀಪ ಹಚ್ಚೋದನ್ನು ನಿಷೇಧ ಮಾಡ್ತಾರೆ. ಅಂದ್ರೆ ಇವತ್ತು ನಾವು ಸ್ವತಂತ್ರ ಭಾರತದಲ್ಲಿ ಈ ಒಂದು ಹಿಂದೂಗಳು ಬಹುಸಂಖ್ಯಾತ ಇರತಕ್ಕಂಥ ಈ ನಾಡಿನಲ್ಲಿ ಎಷ್ಟು ಆರಾಮಾಗಿದ್ದೀವಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇದರ ಬೆಲೆ ತಿಳ್ಕೊಳ್ಬೇಕು ಅಂದ್ರೆ ಈ ತರ ಇತಿಹಾಸದ ಒಂದು ಪುಟಗಳನ್ನ ತಿರುವಾಕ್ಬೇಕು. ದೀಪಾವಳಿಯ ಸಮಯ ನಮ್ದೇ ದೇಶ ದೀಪ ಹಚ್ಚುವ ನಿಷೇಧ ಮಾಡ್ತಾರೆ. ತೀರ್ಥಯಾತ್ರೆ ಮೇಲೆ ಪ್ರತಿಬಂಧ ಇತ್ತು. ಯಾರು ತೀರ್ಥಯಾತ್ರೆ ಹೋಗ್ಬೇಕು ಅಂದ್ರೆ ಟ್ಯಾಕ್ಸ್ ಕಟ್ಟಬೇಕಾಯ್ತು. ಅಷ್ಟೇ ಅಲ್ಲ, ನದಿ ಸ್ನಾನ, ಯಮುನಾ ನದಿ, ಗಂಗಾ ನದಿ, ಇತರ ನದಿ ಯಾವ ಸ್ನಾನಕ್ಕೆ ಜನ ಬರ್ತಾ ಇದ್ರೋ ಆ ಜನ ಸ್ನಾನ ಮಾಡೋಂಗಿಲ್ಲ. ಮಾಡಬೇಕು ಅಂದ್ರೆ ಅವರು ಫೈನ್ ಕಟ್ಟಬೇಕು ಅಥವಾ ಅಲ್ಲಿ ಫೀಸ್ ಕಟ್ಟಬೇಕು. ಯಾರ ನದಿ ಅದು, ಯಾಕೆ ಕಟ್ಟಬೇಕು? ಈ ತರ ಒಂದು ಜನಕ್ಕೆ ಅರ್ಥನೇ ಆಗದೆ ಇರತಕ್ಕಂಥ ಒಂದು ವಿಚಿತ್ರವಾದಂಥ ಸ್ಥಿತಿ. ಅಷ್ಟೇ ಅಲ್ಲ, ಹಿಂದೂ ಆಗಿದ್ರೆ ಅವನಿಗೆ ಯಾವುದೇ ಸರ್ಕಾರಿ ಕೆಲಸ ಕೊಡ್ತಾ ಇರಲ್ಲ. ಮುಸಲ್ಮಾನ್ ಆದ್ರೆ ಕೊಡ್ತಾ ಇರ್ತಾರೆ. ಹಿಂದೂಗಳು ಟ್ಯಾಕ್ಸ್ ಕಟ್ಟಬೇಕು, ಮುಸಲ್ಮಾನರು ಟ್ಯಾಕ್ಸ್ ಕಟ್ಟೋಂಗಿಲ್ಲ. ಅಂದ್ರೆ ತಲೆಗಂದಾಯ, ಜಜಿಯಾ ಅದನ್ನ ಜಾರಿಗೆ ತರ್ತಾನೆ. ಈ ಸಮಯದಲ್ಲಿ ಒಂದು ರೀತಿಯ ಏನಾರು ಇದಕ್ಕೆ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ನಮ್ಮದು ಒಂದು ರೀತಿಯ ಸಂಘಟನೆಯ ಕೊರತೆಯೋ, ಒಂದು ಯೋಗ್ಯ ನಾಯಕತ್ವದ ಕೊರತೆಯೋ, ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅದಾಗ್ತಾ ಇರಲ್ಲ. ಆ ಸಮಯದಲ್ಲಿ ಇವ್ರನ್ನ ಒಂದ್ಸಲಿ ಬಂಧನ ಕೂಡ ಮಾಡಿರ್ತಾರೆ. ಆ ಬಂಧನ ಮಾಡಿದಾಗ ಇವ್ರನ್ನ ಒಂದು ಗುರು ತೇಗ್ ಬಹದ್ದೂರ್ನ ಔರಂಗಜೇಬ್ ಬಂಧನ ಮಾಡಿ ಜೈಲಲ್ಲಿ ಇಟ್ಟಿಯಾನೆ. ಅವನಿಗೆ ಒಂದು ರೀತಿಯ ದರ್ಪ, ಈ ಏನು ಗುರುಗಳು ಅಂತ ಇವ್ರು ಕರೀತಾರೆ, ಅವ್ರು ಬಂದು ನನ್ನ ಒಂದು ಜೈಲಿನಲ್ಲಿ ಹಾಕಿದ್ದೀನಿ ನಾನು ಅಂತ ಹೇಳಿ ಒಂದು ಪತ್ರ ಬರೆದು ಕಳಿಸ್ತಾನೆ. ಯಾರೋ ಔರಂಗಜೇಬು ಗುರುಗಳಿಗೆ, ಗುರು ತೇಗ್ ಬಹದ್ದೂರ್ ಅವ್ರಿಗೆ ಪತ್ರ ಕಳಿಸ್ತಾನೆ. ಅದನ್ನ ನಾನು ಓದ್ತೀನಿ. ಇದನ್ನ ಆಸ್ ಇಟ್ ಈಸ್ ಓದ್ದಾಗೆ ನಮ್ಗೆ ಅನೇಕ ವಿಷಯಗಳು ಇದರಲ್ಲಿ ಗೊತ್ತಾಗುತ್ತೆ. ಔರಂಗಜೇಬ್ ಬರೆದಂತ ಪತ್ರ: ತೇಗ್ ಬಹದ್ದೂರರೇ, ನನ್ನ ಒಟ್ಟು ಉದ್ದೇಶ ತಿಳಿಯಿರಿ. ಈ ಭೂಮಿಯ ಮೇಲೆ ಓರ್ವ ಹಿಂದುವೂ ಇರಲಾಗದಂತೆ ಮಾಡುವುದು ನನ್ನ ದೃಢ ಸಂಕಲ್ಪ. ಮುಸಲ್ಮಾನರಾಗುವ ಹಿಂದೂಗಳಿಗೆ ನನ್ನ ಸ್ವಂತ ಮಗಳನ್ನೇ ಕೊಡಬಲ್ಲೆ. ನಮ್ಮ ಮತದ ನಂಬಿಕೆಯಂತೆ ಇದು ಬಲು ಪುಣ್ಯ ಕಾರ್ಯ. ಈ ಮೂಲಕ ನಾವು ಅಲ್ಲಾಹನಿಗೆ ದೊಡ್ಡ ಸೇವೆ ಮಾಡುತ್ತಿದ್ದೇವೆ ಅಂತ ಹೇಳಿ ಔರಂಗಜೇಬ್ ಇವ್ರಿಗೆ ಕಳಿಸ್ತಾನೆ ಪತ್ರ. ಇದಕ್ಕೆ ಇವ್ರದೇ ಶೈಲಿಯಲ್ಲಿ ಒಂದು ಉತ್ತರವನ್ನ ಕೊಡ್ತಾರೆ. ಯಾರೋ ಗುರು ತೇಗ್ ಬಹದ್ದೂರ್ ಅವರು ವಾಪಸ್ ಪತ್ರ ಬರೀತಾರೆ. ಹಿಂದೂ ಧರ್ಮ ನೋಡಿ, ಗುರು ತೇಗ್ ಬಹದ್ದೂರ್ ಸಿಖ್ಖರ ಗುರುಗಳು ಹೇಳುವಂತ ಮಾತಿದು. ನಮ್ಮದು ಹಿಂದೂ ಧರ್ಮ, ಲೋಕ ಪರಲೋಕಗಳ ಸಾಧನ ಅದು. ಅದನ್ನು ಹೇಗೆ ತಾನೇ ಬಿಟ್ಟು ಕೊಡಲಾದೀತು? ನಮಗೆ ನಮ್ಮ ಧರ್ಮಕ್ಕಿಂತ ಶ್ರೇಷ್ಠವಾದದ್ದು ಮತ್ತೊಂದಿಲ್ಲ. ಮಲಿನ ಮನಸ್ಕ ಮೂರ್ಖಮತಿ, ನೋಡಿ ಎಷ್ಟು ಪದಗಳು. ಮಲಿನ ಮನಸ್ಕ ಅಂದ್ರೆ ತರ ಕೆಟ್ಟು ಕೊಳೆತು ನಾರ್ತಕ್ಕಂಥ ಮನಸ್ಸಿನವನು, ಮತ್ತೆ ಮೂರ್ಖಮತಿ, ಒಬ್ಬ ಮೂರ್ಖ ಮಾತ್ರ ಇಂತಹ ಧರ್ಮವನ್ನು ತೊರೆದಾನು. ಅಂದ್ರೆ ಇಂತಹ ಹಿಂದೂ ಧರ್ಮವನ್ನ ಯಾರ ತೊರಿತಾನೆ ಅಂದ್ರೆ ಅವನು ಕೆಟ್ಟ ಮನಸ್ಸಿನವನು ಅಥವಾ ಒಬ್ಬ ಮೂರ್ಖ ಇರ್ತಾನೆ. ಅಂತಹ ಪಾಮರನಿಗೆ ದುಃಖವೇ ಫಲವಾದೀತು. ಯಮರಾಜನೂ ಅಂತಹನಿಗೆ ಶಿಕ್ಷೆ ವಿಧಿಸಾನ್. ನಾವು ಸುಮತಿವಂತರು ಅಂದ್ರೆ ಮತಿ ಅಂದ್ರೆ ಬುದ್ಧಿ, ಸುಮತಿ ಅಂದ್ರೆ ಸರಿಯಾದಂತ ಬುದ್ಧಿ. ನಾವೇಕೆ ಹಿಂದೂ ಧರ್ಮವೇ ತ್ಯಜಿಸೋಣ?
ನಾವು ದಿನನಿತ್ಯವೂ ಸ್ವಧರ್ಮ ರಕ್ಷಣೆಯಲ್ಲಿ ನಿರತರು. ಈ ರೀತಿ ಈ 9ನೇ ಗುರುಗಳಾದಂತಹ ಗುರು ತೇಗ್ ಬಹದ್ದೂರ್ ಅವರು ಅವನಿಗೆ ಪತ್ರ ಬರೀತಾರೆ. ಆಮೇಲೆ ಬಿಡುಗಡೆ ಆಗ್ತಾ ಬರುತ್ತೆ. ಈ ರೀತಿ ನಡೀತಾ ಇರುತ್ತೆ. ಅಂದರೆ ಇವ್ರಿಗೆ ತೊಂದರೆ ಕೊಡ್ತಕ್ಕಂತಹ ಅನೇಕ ಪ್ರಯತ್ನಗಳು ನಡೀತಾ ಇರುತ್ತೆ. ಈ ಸಮಯದಲ್ಲಿ ಇವ್ರನ್ನೆಲ್ಲ ಏನಾರು ಮಾಡಿ ಮತಾಂತರ ಮಾಡಬೇಕು ಅಂತ ಅವನಾಗಲೇ ಪತ್ರದಲ್ಲಿ ಹೇಳಿದಂತೆ ಅವರ ಒಂದು ನಿರಂತರ ಒಂದು ಪ್ರಯತ್ನ ನಡೀತಾ ಇರುತ್ತೆ ಔರಂಗಜೇಬ್ದು. ಅವನು ಯೋಚನೆ ಮಾಡ್ತಾನೆ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಹಿಂದೂಗಳಲ್ಲಿ ಮೊದಲು ಈ ಬ್ರಾಹ್ಮಣರನ್ನ ಟಾರ್ಗೆಟ್ ಮಾಡೋಣ. ಯಾಕೆಂದರೆ ಬ್ರಾಹ್ಮಣರು ಅಂದರೆ ಸ್ವಲ್ಪ ಅನೇಕ ನಮ್ಮ ಅವರ ಪಾರಂಪರಿಕ ವಿಚಾರಗಳು ಅನೇಕ ತಿಳ್ಕೊಂಡಿರ್ತಾರೆ, ಮತ್ತು ಸಂಸ್ಕಾರಗಳು ಅವ್ರಿಗೆ ಆಗಿರುತ್ತೆ, ಮತ್ತು ಅವರು ಉಳಿದಂಥ ಸಮಾಜ ಬಾಂಧವರಿಗೆ ಒಂದು ರೀತಿಯ ಮಾರ್ಗದರ್ಶಕರಾಗಿರ್ತಾರೆ. ಸೊ ಅವ್ರನ್ನೇ ನಾವೇನಾದ್ರು ಮೊದಲು ಮತಾಂತರ ಮಾಡಿದ್ರೆ ಹೇಗೆ ಅಂಥೇಳಿ ವಿಶೇಷವಾಗಿ ಅಲ್ಲಿ ಕಾಶ್ಮೀರಿ ಪಂಡಿತರು ಅವರು, ಅಂದರೆ ಇವನಿದ್ದಂಥ ದಿಲ್ಲಿಯ ಉತ್ತರ ಭಾಗದಲ್ಲಿದ್ದಂಥ ಆ ಎಲ್ಲ ಸಮುದಾಯವನ್ನು ಆಗಾಗ ಬಂದು ಪೀಡಿಸ್ತಾ ಇರ್ತಾರೆ, ನೀವು ಇಸ್ಲಾಮಿಗೆ ಮತಾಂತರ ಆಗಿ ಅಂತ. ಅವರು ಒಪ್ತಾ ಇರಲ್ಲ. ಅವ್ರಿಗೆ ಬೇರೆ ಬೇರೆ ರೀತಿ ತೊಂದರೆ ಕೊಡ್ತಾ ಇರ್ತಾರೆ. ಮನೆಗಳಿಗೆ ದಾಳಿ ಮಾಡಿಸೋದು, ಅವರ ಹೆಣ್ಮಕ್ಳುಗಳನ್ನ ಎತ್ಕೊಳ್ಳೋಕೆ ಪ್ರಯತ್ನ ಮಾಡೋದು, ಹೋಗಿ ಬಿಡ್ಸಕ್ಕೆ ಹೋದರೆ ನಿಮ್ಮ ಮತಾಂತರ ಆಗಿ ನಿಮ್ಗೇನು ತೊಂದರೆ ಕೊಡಲ್ಲ ಅನ್ನೋದು, ಅವ್ರಿಗೆ ಸರಿಯಾದಂಥ ಕೆಲಸಗಳಿಗೆ ಅನುಕೂಲ ಆಗ್ತಾ ಇರಲ್ಲ, ಎಲ್ಲ ತೊಂದರೆ ಕೊಡ್ತಾ ಇರ್ತಾರೆ. ಕಡೆಗೆ ಅವ್ರು ಯೋಚನೆ ಮಾಡ್ತಾರೆ, ನಾವು ಗುರು ತೇಗ್ ಬಹದ್ದೂರ್ ಅವರ ಮಾರ್ಗದರ್ಶನ ಪಡೆಯೋಣ ಅಂಥೇಳಿ ಅವರ ಒಂದು ಇದ್ದಂಥ ಜಾಗಕ್ಕೆ, ಆನಂದಪುರ ಅಂತ ಹೇಳಿ ಇವತ್ತು ಹಿಮಾಚಲ ಪ್ರದೇಶನಲ್ಲಿ ಬರುತ್ತದೋ ಆ ಊರಿನಲ್ಲಿ ಇವರು ಗುರು ತೇಗ್ ಬಹದ್ದೂರ್ ಇರ್ತಾರೆ. ಅಲ್ಲಿಗೆ ಒಂದು 16 ಜನರ ತಂಡ ಕೃಷ್ಣರಾಮ್ ದತ್ತರೆ ಅನ್ನುವ ಒಬ್ಬ ಕಾಶ್ಮೀರಿ ಪಂಡಿತ, ಅವನ ಜೊತೆಗೆ ಒಂದು 16 ಜನರ ಒಂದು ನಿಯೋಗ ಅಲ್ಲಿಗೆ ಬರುತ್ತೆ. ಗುರುಗಳು ಕೂತಿದ್ದಾರೆ. ಆಗ ಇವರು 16 ಜನ ಬರ್ತಾರೆ ಗುರುಗಳನ್ನ ಭೇಟಿ ಮಾಡೋಕ್ಕೆ. ಇವರ ಪುಟ್ಟ ಮಗ ಗೋವಿಂದ, ಅವನು ಆಟ ಆಡ್ತಾ ಇದ್ದಾನೆ ಅಲ್ಲೇ. ಅವನು ಬಂದಲ್ಲೇ ಅಪ್ಪನ ಹತ್ರ ಬಂದು ಕೂತ್ಕೊಳ್ತಾನೆ. ಇವರು ಯಾರೋ ಬಂದಿದ್ದಾರೆ ಅತಿಥಿಗಳು ಏನೋ ಮಾತಾಡೋಕ್ಕೆ. ಮಗ ಸಹಜವಾಗಿ ಅವನು ಕೂಡ ಗುರುಗಳ ಪಕ್ಕದಲ್ಲೇ ಬಂದು ಕೂತಿದ್ದಾನೆ. ಈ ತಂಡ ಏನು ನಿಯೋಗ ಬಂದಿತ್ತು ಅವರು ಹೇಳ್ತಾರೆ, ಈ ಥರ ನಮಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ, ಔರಂಗಜೇಬ್ ನಮಗೆ ಮತಾಂತರ ಆಗಲೇಬೇಕು ಅಂತ ಹೇಳಿ ತುಂಬ ರೀತಿಯ ಒಂದು ತೊಂದರೆಗಳು ಕೊಡ್ತಾ ಇದ್ದಾನೆ, ಒತ್ತಡ ಹಾಕ್ತಾ ಇದ್ದಾನೆ, ನಮ್ಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಹೇಗೆ ಇದನ್ನು ನಾವು ಎದುರಿಸೋದು ಗೊತ್ತಾಗ್ತಾ ಇಲ್ಲ, ನೀವೇನಾರು ಮಾಡಿ ನಮಗೆ ದಾರಿ ತೋರಿ ಅಂತ ಹೇಳ್ತಾರೆ. ಆಗ ಅವರು ಏನೋ ಯೋಚನೆ ಮಾಡೋಕ್ಕೆ ಕೂದಿರ್ತಾರೆ. ಈ ಸಮಸ್ಯೆ ಗೊತ್ತಿದೆ ಅವ್ರಿಗೆ, ಎಲ್ಲ ಕಡೆ ಓಡಾಡಿದ್ದಾರೆ, ನೋಡಿದ್ದಾರೆ, ಏನು ಇದು ಹೇಗೆ ಪರಿಹಾರ ಆಗತ್ತೆ ಎನ್ನುವ ಒಂದು ಪ್ರಶ್ನಾರ್ಥಕವಾಗಿ ಅವ್ರ ಪ್ರಾಯಶಃ ಅವ್ರ ಮನಸ್ಸಿನಲ್ಲೂ ಓಡಾಡ್ತಾ ಇತ್ತು ಆ ವಿಚಾರ. ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಈ ಪ್ರಶ್ನೆ ಎಲ್ಲ ಹೇಳಿದ ಮೇಲೆ ಅವ್ರು ಹೇಳ್ತಾರೆ, ಗುರುಗಳು, ಯಾವ್ದಾರೋ ಒಬ್ಬ ಮಹಾಪುರುಷ ಬರಬೇಕು, ಆತ ಒಂದು ಬಲಿದಾನ ಆಗಬೇಕು, ಆವಾಗಲೇ ಇದು ಪ್ರಾಯಶಃ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಅಂದರೆ ಯಾರೋ ಒಬ್ಬ ಮಹಾಪುರುಷ ಬರಬೇಕು, ಅವನು ಬಂದು ಇದಕ್ಕಾಗಿ ಒಂದು ಬಲಿದಾನ ಆದಾಗ ಪ್ರಾಯಶಃ ಈ ಸಮಸ್ಯೆ ಪರಿಹಾರ ಆಗ್ಬೋದು ಅಂತ ತಮ್ಮ ಒಂದು ಅನಿಸಿಕೆಯನ್ನು ಹೇಳ್ತಾರೆ. ಅವ್ರು ಹೇಳ್ತಾ ಇದ್ದಂಗೆ ಅಲ್ಲೇ ಪಕ್ಕದಲ್ಲಿ ಕೂತಂತ ಅವರ ಮಗ, 9 ವರ್ಷದ ಮಗ ಗೋವಿಂದ ಹುಡುಗ ಕೇಳಿಸ್ಕೊಳ್ತಾ ಇದ್ದ. ಅವನ ವಯಸ್ಸಿನಲ್ಲಿ ಅವನಿಗೆ ಅರ್ಥವಾಗುವ ರೀತಿಯಲ್ಲಿ ಅವನಿಗೆ ಯಾವ ರೀತಿ ಅರ್ಥ ಆಯ್ತು ಗೊತ್ತಿಲ್ಲ, ಬಟ್ ಅಂತ ಅವನೊಂದು ಮಾತು ಹೇಳ್ತಾನೆ. ಅಲ್ಲಿ ತನಕ ಸುಮ್ಮನೆ ಇದ್ದ ಅವನು. ಈ ತಂದೆಯ ಮಾತು ಕೇಳ್ತಾ ಇದ್ದಂಗೆ ಮಗ ಹೇಳ್ತಾನೆ, ಅವನ ಅಪ್ಪ ಅಷ್ಟೇ ಅಲ್ಲ, ಅವ್ರ ಗುರುಗಳು ಎಲ್ಲ ಜನರಿಗೂ ಅತ್ಯಂತ ಗೌರವಾನ್ವಿತ ಸ್ಥಾನದಲ್ಲಿ ಇದ್ದಾರೆ ಅಂತ ಗೊತ್ತಿರುತ್ತೆ ಅವನಿಗೆ, ನೋಡ್ತಾ ಇರ್ತಾನೆ ಅವನು ದಿನಂಪ್ರತಿ. ಹಾಗಾಗಿ ಮಗ ಹೇಳ್ತಾನೆ, ಅಪ್ಪ ನಿಮಗಿಂತ ದೊಡ್ಡ ಮಹಾಪುರುಷರು ಯಾರಿದ್ದಾರೆ ನಮ್ಮ ದೇಶದಲ್ಲಿ ಅಂತ ಹೇಳ್ಬಿಡ್ತ. ಅಂದ್ರೆ ಅವನು ಹೇಳಿದ್ದು, ಅವನು ನೋಡಿದಂತ, ಅವನ ಜೀವಿತಾವಧಿಯಲ್ಲಿ 9 ವರ್ಷದಲ್ಲಿ ಅವನು ನೋಡಿದಂತ ಅತಿ ದೊಡ್ಡ ವ್ಯಕ್ತಿ ಅಂದ್ರೆ ಅವರೇ. ಹಾಗಾಗಿ ಅವನು ಸಹಜವಾಗಿ ಹೇಳ್ತಾನೆ, ಅಪ್ಪ ನಿಮಗಿಂತ ದೊಡ್ಡ ಮಹಾಪುರುಷ ಯಾರಿದ್ದಾರೆ ನಮ್ಮಲ್ಲಿ ಅಂತ ಹೇಳ್ತಾನೆ. ಒಂದ್ಸಲಿ ಇಡೀ ಸಭೆ ಸ್ತಬ್ಧ ಆಗ್ಬಿಡುತ್ತೆ. ಅಂದ್ರೆ ಅವ್ರಿಗೆ ಗುರು ತೇಗ್ ಬಹದ್ದೂರ್ಗೂ ಒಂದ್ಸಲಿ ಅವನು ಹೇಳಿದಂಥ ಮಾತು, ಆ ಟೈಮಿಂಗ್ ಅಂತಾರಲ್ಲ, ಅದು ಹೇಗಿತ್ತು ಅಂತ ಹೇಳಿದ್ರೆ, ಅವರು ಸ್ವಲ್ಪ ಹೊತ್ತು ಹಂಗೆ ಶಾಂತವಾಗಿ ಏನು ಮಾತಾಡದೆ ಕೂತ್ಕೊಳ್ತಾರೆ. ಅವರು ಆ ಬಂದಂಥ ನಿಯೋಗಕ್ಕೆ ಹೇಳ್ತಾರೆ, ನೀವು ಹೋಗಿ ಔರಂಗಜೇಬ್ಗೆ ಹೇಳಿ, ನಿಮಗೆ ಮತಾಂತರ ಮಾಡಕ್ಕೆ ಬಂದರೆ
ನಮ್ಮನ್ನು ಮತಾಂತರ ಮಾಡೋಕ್ಕಿಂತ ಮೊದಲು ನಮ್ಮ ಗುರುಗಳಾದಂಥ ತೇಗ್ ಬಹದ್ದೂರು ನಮ್ಮ ಬಲಿದಾನ ಅವರ ಮತಾಂತರ ಮಾಡಿ ನೋಡು, ಆಮೇಲೆ ಬೇಕಾದ್ರೆ ನಾವಾಗ್ತೀವಿ ಅಂತ ಅವರು ಈ ಮಾತನ್ನು ಹೇಳೋಗಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅವರು ನಮಸ್ಕಾರ ಮಾಡಿ ಹೋಗ್ತಾರೆ. ಯಥಾ ಪ್ರಕಾರ ಅವ್ರ ಮೇಲೆ ಮತ್ತೆ ಔರಂಗಜೇಬನ ಕಡೆಯವರು ಬಂದು ಒತ್ತಡ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನೀವು ನಮ್ಮನ್ನು ಮತಾಂತರ ಆಗಿ ಅಂತ ಇರ, ಮೊದಲು ನಮ್ಮ ಗುರುಗಳನ್ನ ಮಾಡಿ, ಗುರುಗಳ ಮತಾಂತರ ಆದರೆ ನಾವು ಆಗ್ತೀವಿ ಅಂತ ಅದೇ ಮಾತನ್ನು ಆ್ಯಸ್ ಇಟ್ ಈಸ್ ಅವರು ಹೇಳ್ತಾರೆ. ಸಾಮಾನ್ಯ ಜನರು ಅವರು ಅದನ್ನು ಹೇಳಿ ಕಳಿಸ್ತಾರೆ. ಆಗ ಗುರು ತೇಗ್ ಬಹದ್ದೂರ್ಗೆ ಔರಂಗಜೇಬನಿಂದ ಹೇಳಿ ಕಳಿಸ್ತಾರೆ, ಬರಬೇಕು ನೀವು ನೋಡೋಕ್ಕೆ ಅಂತ. ಇವ್ರಿಗೆ ಗೊತ್ತಿರುತ್ತೆ ಏನೋ ಒಂದು ಸಾಮಾನ್ಯ ಭೇಟಿ ಅಲ್ಲ ಇದು, ಆದರೂ ಸರಿ ಅಂತ ಹೊರಡ್ತಾರೆ. ತಾವಿದ್ದಂಥ ಜಾಗದಿಂದ ಅವರು ಅಂದರೆ ಭೇಟಿಗೆ ಅಂತ ಹೇಳಿ ಕಳಿಸಿದ್ದಾರೆ, ಹಾಗಾಗಿ ಇವರು ಹೊರಡ್ತಾರೆ. ಅವರು ಬರ್ತಾ ಇರಬೇಕಾದ್ರೆ ದಾರಿಯಲ್ಲೇ ಅವ್ರನ್ನ ಬಂಧನ ಮಾಡ್ತಾರೆ. ಔರಂಗಜೇಬ್ನ ಸೈನಿಕರು ಬಂಧನ ಮಾಡ್ತಾರೆ. ಆ ಬಂಧನ ಮಾಡಿ ಅವರನ್ನ ಒಂದು ಹೇಗೆ ಒಂದು ಪ್ರಾಣಿಯನ್ನ ಒಂದು ಬೋನ್ನಲ್ಲಿ ಇಡಲ್ವಾ, ಆ ರೀತಿ ಒಂದು ಬೋನ್ನಲ್ಲಿಟ್ಟು ಅವ್ರನ್ನ ಕರ್ಕೊಂಡ್ಬರ್ತಾರೆ. ಆ ಬೋನ್ನಲ್ಲಿ ಹೇಗೆ ಅಂದರೆ ಇವರು ಆರಾಮಾಗಿ ಮಲ್ಕೊಳ್ಳೋಕ್ಕೂ ಆಗಲ್ಲ, ಎದ್ದು ನಿಲ್ಕೊಳ್ಳೋಕ್ಕೂ ಆಗಲ್ಲ, ಆ ರೀತಿಯ ಒಂದು ಬೋನ್ನಲ್ಲಿ ಇವ್ರನ್ನ ಕರ್ಕೊಂಡು ಅತ್ಯಂತ ಹಿಂಸಾತ್ಮಕ ರೀತಿಯಲ್ಲಿ ಕರ್ಕೊಂಡು ಬರ್ತಾರೆ. ಕರ್ಕೊಂಬಂದು ಯಥಾ ಪ್ರಕಾರ ಅವ್ರನ್ನ ಅಲ್ಲಿ ಕರೆದು ಮಾತಾಡಿಸಿ, ನೀವು ಮತಾಂತರ ಆಗಿ, ಮತಾಂತರ ಆದರೆ ನಿಮಗೆ ಎಷ್ಟು ಒಳ್ಳೆಯದು, ಈ ರೀತಿಯ ಒಂದು ಹೇಳ್ತಾರೆ. ಇದನ್ನೆಲ್ಲ ಮೀರಿದಂಥ ವ್ಯಕ್ತಿ ಇವರು. ಹಾಗಾಗಿ ಇವರು ಅದೆಲ್ಲ ಜಗ್ಗೋ ಪ್ರಶ್ನೆನೇ ಇಲ್ಲ. ಆದರೆ ಅವರು ಇನ್ನಷ್ಟು ಆಮಿಷ ಎಲ್ಲ ಕೊಡ್ತಾರೆ. ನೀವು ಯಾಕೆಂದರೆ ಇವರೊಬ್ಬರನ್ನ ಮತಾಂತರ ಮಾಡಿಬಿಟ್ರೆ ಒಂದು ದೊಡ್ಡ ಸಮುದಾಯವನ್ನೇ ಮಾಡಿಬಿಡುವಂಥ ಒಂದು ಒಳ್ಳೆ ಅವಕಾಶ. ಹಾಗಾಗಿ ಚೆನ್ನಾಗಿ ಅವ್ರಿಗೆ ಎಲ್ಲ ಮಾತಾಡಿಸ್ತಾರೆ. ಒಪ್ಪಲ್ಲ ಇವರು. ಇವ್ರ ಜೊತೆ 3 ಜನ ಶಿಷ್ಯಂದ್ರು ಬಂದಿರ್ತಾರೆ. ಒಬ್ಬ ಭಾಯಿಮತಿ ದಾಸ್ ಅಂತ, ಅವನೊಬ್ಬ ಇವರ ಅಪ್ಪಟ ಶಿಷ್ಯ, ಅವನೊಬ್ಬ ದಿವಾನ ಒಂದು ಪ್ರದೇಶಕ್ಕೆ ಅವನು ಬಂದಿಯಾನೆ. ಜೊತೆಗೆ ಭಾಯಿ ಸತ್ತಿದಾಸ್ ಅಂತ ಅಡುಗೆ ಮಾಡ್ತಕ್ಕಂಥವನು ಇವರ ಶಿಷ್ಯ, ಇವ್ರ ಜೊತೆ ಬಂದಿಯಾನೆ. ಅದೇ ರೀತಿ ಬಾಯಿ ದಯಾಲ್ ದಾಸ್ ಅಂತ ಹೇಳಿ ಅವನು ಒಬ್ಬ ಇವರ ಶಿಷ್ಯ, ಅವನು ಭೋಜರಾಜನ ವಂಶಜ ಒಬ್ಬ, ಇವ್ರ ಜೊತೆ ಯಾವಾಗಲೂ ಇರ್ತಾನೆ. ಸೊ 3 ಜನನು ಬಂದಿದ್ದಾರೆ. ಆ 3 ಜನನು ಗುರುಗಳನ್ನೂ ಒಟ್ಟು ಬಂಧನ ಮಾಡಿಟ್ಟಿದ್ದಾರೆ. ಸೊ ಆಗ ಈ ಔರಂಗಜೇಬ್ ಕಡೆ ಯೋಚನೆ ಮಾಡ್ತಾರೆ, ಒಂದು ಕೆಲಸ ಮಾಡೋಣ, ಮೊದಲು ಅವ್ರ ಶಿಷ್ಯಂದ್ರಿಗೆ ಹಿಂಸೆ ಕೊಡೋಕೆ ಶುರು ಮಾಡೋಣ, ಅದನ್ನ ನೋಡಿ ಇವ್ರೇನಾರು ಸ್ವಲ್ಪ ಕರಗ್ಬೋದು, ಬದಲಾಗ್ಬೋದು ಅಂಥೇಳಿ ಅವ್ರ ಶಿಷ್ಯಂದ್ರನ್ನ ಹಿಂಸೆ ಕೊಡೋಕೆ ಶುರು ಮಾಡ್ತಾರೆ. ಇವ್ರ ಕಣ್ಮುಂದೆನೆ ಇವ್ರನ್ನ ಒಂದು ಕಡೆ ಕಟ್ಟಾಕಿದ್ದಾರೆ. ಇವತ್ತು ಇದನ್ನು ಹೇಳ್ತಾ ಇರಬೇಕಾದ್ರೆ ನಮಗೆ ಕಲ್ಪನೆ ಮಾಡೋಕ್ಕೂ ಆಗಲ್ಲ, ಆದರೆ ಕಲ್ಪನೆ ಮಾಡ್ಕೊಳ್ಬೋದು. ಯಾಕೆಂದರೆ ಇತ್ತೀಚೆಗೆ ಒಂದು ಸಿನಿಮಾ ಬಂದಿದೆ, ದುರಂಧರ್ ಅಂತೇಳಿ. ಆ ಸಿನಿಮಾದಲ್ಲಿ, ಇಡೀ ಸಿನಿಮಾದಲ್ಲಿ ಪಾಕಿಸ್ತಾನದಲ್ಲಿ ಹೇಗೆ ಮುಸಲ್ಮಾನರು ಕಾಫಿರ್ನ ಹಿಂಸೆ ಕೊಡ್ತಾರೆ, ಮತ್ತು ಹಳೆಯದಲ್ಲ, ತುಂಬ ಇತ್ತೀಚಿಂದೆ ಆ ಘಟನೆಗಳನ್ನ ಅತ್ಯಂತ ಆ್ಯಸ್ ಇಟ್ ಈಸ್ ತೋರಿಸೋ ಪ್ರಯತ್ನ ಮಾಡ್ಯಾರ. ಅತ್ಯಂತ ಕ್ರೌರ್ಯದ ಪರಮಾವಧಿ. ಸೊ ಇವರ ಶಿಷ್ಯ ಭಾಯಿಮತಿ ದಾಸ್ ಅವನ್ನ ತಂದು ಮಧ್ಯದಲ್ಲಿ ಒಂದು ಕಡೆ ಕಟ್ಟಾಕ್ತಾರೆ. ಅವನ 2 ಕೈ ಕಟ್ಟಿದ್ದಾರೆ. ಅವರ ಯೋಚನೆ ಯಾವ ರೀತಿ ಇರುತ್ತೆ ಅನ್ನೋಕ್ಕೆ, ಅವ್ರ ತಲೆ ಮೇಲೆ ಏನೋ ಇಡ್ತಾರೆ, ಆ ಭಾಯಿಮತಿ ದಾಸ್ ತಲೆ ಮೇಲೆ. ಅವನಿಗೇನು ಅಂತ ಗೊತ್ತಾಗಲ್ಲ, ಕಟ್ಟಾಕ್ಬಿಟ್ಟಿದ್ದಾರೆ. ಬರೀ ಒಂದು ಸಣ್ಣ ಲಂಗೋಟಿ ಥರ ಹಾಕ್ಕೊಂಡಿಯಾನೆ, ಚೆನ್ನಾಗಿ ಹೊಡೆದಿದ್ದಾರೆ. ಊಟ 3 ದಿವಸದಿಂದ ನೀರು ಕೊಟ್ಟಿಲ್ಲ. ಅಕಸ್ಮಾತ್ ಇವರು ಮನಸ್ಸು ಚೇಂಜ್ ಮಾಡಿ ಮತಾಂತರ ಆಗ್ಬೋದಾ ಅಂತ ಅವನ್ನ ಭಾಯಿಮತಿ ದಾಸನ ನಿಲ್ಲಿಸಿದ್ದಾರೆ. ತಲೆ ಮೇಲೆ ಏನೋ ಭಾರ ಇಟ್ಟಂಗಾಗತ್ತೆ, ಅವ್ನು ಗೊತ್ತಿಲ್ಲ. ಆಮೇಲೆ ಹೇಳ್ತಾರೆ, ನಿನ್ನ ತಲೆ ಮೇಲೆ ಇಟ್ಟಿರೋದು ಗರಗಸ ಅಂತ, ದೊಡ್ಡ ಗರಗಸ ತನ್ನ ತಲೆ ಮೇಲೆ ಇಟ್ಟಿದ್ದಾರೆ. ಈಗಲೂ ಹೇಳು, ನಿನ್ನ ಮತಾಂತರ ಆಗ್ತೀಯಾ, ಮುಸಲ್ಮಾನ್ ಆಗ್ತೀಯಾ, ನಿನಗೆ ಜೀವದಾನ ಸಿಗುತ್ತೆ, ಇಲ್ಲ ಅಂದರೆ ನಿನ್ನ ದೇಹವನ್ನೇ ಕತ್ತರಿಸಾಕ್ತೀವಿ, ತಲೆಯಿಂದ ಕತ್ತರಿಸಕ್ಕೆ ಶುರು ಮಾಡ್ತೀವಿ ಅಂತ. ಆದರೆ ಅವನು ಹೇಳ್ತಾನೆ, ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಆ ರೀತಿ ಒಪ್ಪಲ್ಲ ಅಂತ ಹೇಳಿದಾಗ ಅವನ ತಲೆ ಮೇಲೆ ಇಟ್ಟಂಥ ಆ ಗರಗಸವನ್ನು ಕತ್ತರಿಸಕ್ಕೆ ಶುರು ಮಾಡ್ತಾರೆ.
ಹೀಗೇ ಕತ್ತರಿಸ್ಕೊಂಬಂದು ಇಡೀ ದೇಹ ಎರಡು ತುಂಡಾಗಿ ಬೀಳುತ್ತೆ. ಆದರೆ ಅವನು ಮಾತ್ರ ಕಡೇ ತನಕನೂ ಅವನು ಜಪ ಮಾಡ್ತಾ ಇರ್ತಾನೆ. ಅವನು ಬದುಕುವ ಒಂದು ಆಮಿಷಕ್ಕೋಸ್ಕರ ತನ್ನ ಧರ್ಮವನ್ನು ಬಿಡಕ್ಕೆ ಅವನು ಒಪ್ಪಲ್ಲ. ಅದಾದ್ಮೇಲೆ ಆ ಬಾಯಿ ದಯಾಲು ದಾಸ್ ಅಂತ ಇರ್ತಾರೆ, ಅವನ್ನ ಕರ್ಕೊಂಬಂದು ಅಲ್ಲೊಂದು ದೊಡ್ಡ ಬಾಣ್ಲೆ, ಅದರಲ್ಲಿ ನೀರು ಕುದಿಯಕ್ಕೆ ಇಟ್ಬಿಟ್ಟಿದ್ದಾರೆ. ಕೊತ 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 ಕುದೀತಾ ಇದೆ. ಆ ಕುದೀತಾ ಇರತಕ್ಕಂಥ ನೀರಿನಲ್ಲಿ ಅವನ್ನ ತೋರಿಸ್ತಾರೆ, ನೋಡು ಕುದೀತಾ ಇದೆ, ಮುಸ್ಲಿಂ ಆಗ್ತೀಯಾ ಅಂತ. ಇಲ್ಲ ಸರಿ ಅಂತ ಅವನ್ನ ಆ ಕುದೀತಾ ಇರೋ ನೀರಲ್ಲಿ ಹಾಕಿ ಜೀವಂತವಾಗಿ ಅವನು ಬೇಯ್ತಾ ಬೇಯ್ತಾ ಪ್ರಾಣ ಬಿಡ್ತಾನೆ. ಅದಾದ್ಮೇಲೆ ಮೂರನೇವನು ಭಾಯಿ ಈ ಸತೀದಾಸ್, ಅವನಂತೂ ಒಂದು ಉರಿತಾ ಇರುವ ಬೆಂಕಿ, ಇದನ್ನೆಲ್ಲ ಗುರು ತೇಗ್ ಬಹದ್ದೂರ್ ನೋಡ್ತಾ ಇದ್ದಾರೆ. ಅವ್ರ ಮುಂದೆ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಶಿಷ್ಯಂದ್ರೆ ಹಿಂಗೆ ಮಾಡ್ತಾ ಇವಿ, ಏನಾದ್ರು ನೀವು ಮನಸ್ಸು ಬದಲು ಮಾಡ್ತೀರಾ ನೋಡೋಣ ಅಂತ. ಕಡೆಗೆ ಆ ಮೂರನೇವನ್ನ ಆ ಉರಿತಾ ಇರ್ತಕ್ಕಂಥ ಬೆಂಕಿಯಲ್ಲಿ ಜೀವಂತವಾಗಿ ಅದನ್ನು ತಳ್ಳಿ ಹಿಡ್ಕೊಳ್ತಾರೆ. ಅವನು ವಾಪಸ್ ಬರದೇ ಇರ್ತಾರೆ. ಅವನೇನು ಬರಲ್ಲ, ಆದರೆ ಒತ್ತಿಟ್ಕೊಳ್ತಾರೆ. ಆ ಬೆಂಕಿಯಲ್ಲಿ ಉರಿದು ಅವನ ಬಲಿದಾನ ಆಗುತ್ತೆ. ಈ ರೀತಿ 3 ಜನ ಶಿಷ್ಯಂದ್ರ ಒಂದು ಬಲಿದಾನ ಆಗುತ್ತೆ. ಆಗ ಗುರು ತೇಗ್ ಬಹದ್ದೂರ್ ಅವರ ಬಾಯಿನಲ್ಲಿ ಬಂದಂಥ ಮಾತು ಧನ್ಯ ಸಿಕ್ ಅಂತ ಹೇಳಿ ಅವರು, ಅಂದರೆ ಧನ್ಯವಾಯಿತು. ಅಂದರೆ ಇಂಥ ಶಿಷ್ಯಂದ್ರು, ಅಂದರೆ ಆ ಗುರುಗೆ ಹೆಮ್ಮೆ ಏನಂತಂದ್ರೆ, ಈ ನನ್ನ ಶಿಷ್ಯಂದ್ರು ಕಡೇ ತನಕ ತಾವು ನಂಬಿದ ಧರ್ಮವನ್ನು ಬಿಟ್ಕೊಡ್ಲಿಲ್ಲ, ಎಂಥ ಸಾರ್ಥಕ ಬದುಕು ಅನ್ನುವ ಒಂದು ಧನ್ಯ ಇವರು ಅಂತ ಅವರು ಹೇಳ್ತಾರೆ. ಅದಾದಮೇಲೆ ಇವ್ರಿಗೆ ಎಲ್ಲ ರೀತಿಯ ಒಂದು ಪ್ರಯತ್ನ ಆಯಿತು. ಕಡೆಗೆ ಇವ್ರನ್ನ ಕೊಲ್ಲಬೇಕು ಅಂತ ನಿಶ್ಚಯ ಮಾಡ್ತಾರೆ. ದಿಲ್ಲಿಯಲ್ಲಿ ಇರೋದು ಇವರು. ದಿಲ್ಲಿಯಲ್ಲಿ ಚಾಂದಿನಿ ಚೌಕ್ ಅಂತ, ಇವತ್ತಿಗೂ ನಾವು ಡೆಲ್ಲಿಲಿ ಹೋದರೆ ಒಂದು ಪ್ರಮುಖವಾದಂತಹ ಒಂದು ಸರ್ಕಲ್ ಅದು, ಚಾಂದಿನಿ ಚೌಕ್ ಅಂತ. ಆಗಲೂ ತುಂಬ ಪ್ರಸಿದ್ಧ. ಅನೇಕ ಐತಿಹಾಸಿಕ ಘಟನೆಗಳು ಈ ಚಾಂದಿನಿ ಚೌಕ್ ಅಂತ ಬಂದಾಗ ಬರುತ್ತೆ. ಆ ಒಂದು ದೊಡ್ಡ ಸರ್ಕಲಲ್ಲಿ ಇವ್ರನ್ನ ಕರ್ಕೊಂಬರ್ತಾರೆ. ಕರ್ಕೊಂಬಂದು ಅಲ್ಲಿ ಇಟ್ಟು ಅವರ ಶಿರಶ್ಛೇದನ ಮಾಡಲಾಗುತ್ತೆ. ಅವರ ರುಂಡ ಮತ್ತು ಮುಂಡವನ್ನು ಬೇರೆ ಮಾಡಲಾಗುತ್ತೆ. ಅವರ ತಲೆಯನ್ನು ಕತ್ತರಿಸಾಕ್ತಾರೆ. ಆ ಕಡೆ ತಲೆ ಹೋಗ್ಬಿಡುತ್ತೆ, ಉಳಿದ ಇವರು ಆ ಕರ್ಕೊಂಬರ್ಬೇಕಾದ್ರೆ ಜಪಜಿ ಅಂದರೆ ಯಾವ ಗ್ರಂಥವನ್ನು ಗುರುನಾನಕ ದೇವರು ಆ ತೀರ್ಥಕ್ಷೇತ್ರಗಳ ವರ್ಣನೆ ಮಾಡ್ತಕ್ಕಂಥ ಒಂದು ಬರೆದಿದ್ರು, ಪವಿತ್ರವಾದಂಥ ಗ್ರಂಥ, ಅದನ್ನು ಇವರು ಜಪ ಮಾಡ್ತಾ 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 ಅವರು ಯಾವುದೇ ಭಯ ಇಲ್ಲ, ಗಾಬರಿ, ಆತಂಕ, ಏನಾಗ್ಬಿಡುತ್ತೆ, ಅಯ್ಯೋ, ಅಥವಾ ರಿಗ್ರೆಟ್ ಅಂತಾರೆ, ಅಯ್ಯೋ ನಾ ಯಾಕೆ ಹಿಂಗೆ ಮಾಡಿದೆ, ಪಶ್ಚಾತ್ತಾಪ, ಅದೂ ಇಲ್ಲ. ಭಗವಂತನ ಧ್ಯಾನ ಮಾಡ್ತಾ ಮಾಡ್ತಾ ಒಂದು ರೀತಿ ಹೇಗಿದ್ರು ಅವರು ಅಂತ ಹೇಳಿದ್ರೆ, ಅವರ ಒಂದು ಚರಿತ್ರಕಾರರು ಬರೀತಾರೆ, ಅವರು ಸಮಾಧಿ ಸ್ಥಿತಿಯಲ್ಲಿದ್ದರು ಅಂತ. ಸಮಾಧಿ ಅಂದರೆ ಸತ್ತ ಮೇಲೆ ಆಗೋದಲ್ಲ, ಬದುಕಿದ್ದಾಗ ಒಂದು ಆಧ್ಯಾತ್ಮಿಕದ ಎತ್ತರದ ಸ್ಥಿತಿ ಸಮಾಧಿ ಸ್ಥಿತಿ, ಆ ಸ್ಥಿತಿಯಲ್ಲಿ ಅವರಿದ್ರು. ಯಾಕೆಂದ್ರೆ ಈ ದೇಹ ಅನ್ನೋದು ಇದು ನಶ್ವರ, ಆತ್ಮ ಅನ್ನೋದು ಚಿರಂತನ ಅಂತ ನಮ್ಮ ಹಿಂದೂ ಧರ್ಮ ಸಾರಿ ಸಾರಿ ಹೇಳ್ತಕ್ಕಂಥದ್ದು. ಅದನ್ನೇ ಒಪ್ಪಿ ಬದುಕ್ತಾ ಇರತಕ್ಕಂಥ ಗುರುಗಳವರು. ಹಾಗಾಗಿ ಅವರು ನಡ್ಕೊಂಡಂಥ ರೀತಿ ಹೇಗಿತ್ತು ಅಂದರೆ, ಯಾವುದೇ ರೀತಿಯ ಒಂದು ಚಂಚಲತೆ ಇಲ್ಲ, ಅತ್ಯಂತ ಸ್ಥಿರ ಮನಸ್ಸಿನಿಂದ ಅಲ್ಲಿ ಬಂಧಿಸ್ತಾರೆ. ಅವರ ಶಿರಶ್ಛೇದ ಮಾಡಲಾಗುತ್ತೆ. ಭಾಯಿ ಲಕ್ಕಿದಾಸ್ ಅಂತ ಹೇಳಿ, ಅವನು ಅವರ ಅಂದರೆ ಅವರ ಎಷ್ಟು ಅಪಮಾನಕರವಾಗಿ ಮಾಡಿದ್ರು ಅಂದರೆ, ಅವರು ತುಂಡಾದ್ಮೇಲೆ ಅದು ಅಲ್ಲೇ ಬಿದ್ದಿದೆ. ಅದನ್ನು ಯಾವುದೇ ರೀತಿಯ ಸಂಸ್ಕಾರ ಇತ್ಯಾದಿ ಬಗ್ಗೆ ಯಾರೂ ಅಲ್ಲಿ ಗಮನ ಕೊಡೋಕ್ಕೆ ಬಿಡಲ್ಲ. ಅವರ ಒಬ್ಬ ಶಿಷ್ಯ ಲಕ್ಕಿದಾಸ್ ಅಂತೇಳಿ, ಅವನು ಇವ್ರ ಮನೆಯಲ್ಲಿ ನೀರು ಹೊರುವ ಕೆಲಸ ಮಾಡ್ತಾ ಇರ್ತಾನೆ. ಇವರ ಒಂದು ಪ್ರಾಯಶಃ ಆಶ್ರಮದಲ್ಲಿರಬೇಕು. ಅವನಿಗೆ ಒಂದು 8 ಜನ ಮಕ್ಕಳು, ಅವ್ರನ್ನೆಲ್ಲರನ್ನು ಕರ್ಕೊಂಬಂದು ಆ ದೇಹವನ್ನು ಎತ್ಕೊಂಡು ಹೋಗಿ ಒಂದು ಕಡೆ ಅದನ್ನು ಗೌರವಯುತವಾಗಿ ಅವನು ಸಂಸ್ಕಾರ ಮಾಡ್ತಾನೆ. ಇವತ್ತು ಆ ಜಾಗದಲ್ಲಿ ರಿಕಬ್ ಚಂದ್ ಗುರುದ್ವಾರ ಅಂತ ಹೇಳಿ ತುಂಬ ದೊಡ್ಡ ಗುರುದ್ವಾರ ಇದೆ. ಇವರ ಏನು ಹತ್ಯೆ ಮಾಡಲಾಯಿತು ಆ ಜಾಗ ಚಾಂದಿನಿ ಚೌಕ್ನಲ್ಲಿ, ಇವತ್ತಿಗೂ ನಾವು ಹೋದರೆ ಅಲ್ಲೇ ಪಕ್ಕದಲ್ಲೇ ಗುರುದ್ವಾರ ಇದೆ, ಶೀಶ್ ಗಂಜ್ ಅಂತ. ಶೀಶ್ ಅಂದರೆ ತಲೆ ಅಂತ.
ಆ ತಲೆಯನ್ನ ಕತ್ತರಿಸಿದಂತಹ ಜಾಗದಲ್ಲಿ ಒಂದು ಗುರುದ್ವಾರ ಇದೆ, ಸಿಖ್ ಗುರುದ್ವಾರ ಇದೆ, ಶೀಶ್ಗಂಜ್ ಅಂತ. ಆ ತಲೆಯನ್ನ ಒಬ್ರು ತಗೊಂಡು ಇದಕ್ಕೆ ತಗೊಂಡೋಗ್ತಾರೆ. ಒಬ್ಬ ಜೈತಾ ರಂಗರೇಟ್ ಅಂತ ಇರ್ತಾನೆ, ಅವನು ಅದನ್ನ ಆನಂದಪುರಕ್ಕೆ ತಗೊಂಡು ಹೋಗ್ತಾನೆ. ಅಂದ್ರೆ ಇವರ ತಲೆಯನ್ನ ಸುರಕ್ಷಿತವಾಗಿ ತಗೊಂಡು ಅವರ ಊರಿಗೆ ತಗೊಂಡೋಗ್ತಾನೆ. ಅವರ ಊರಿಗೆ ತಗೊಂಡೋದಾಗ ಆಗ ಒಂದು ಮಾತು ಹೇಳ್ತಾರೆ, ಏನಂದ್ರೆ ಇವರ ತಲೆ ಅರ್ಪಿಸಿದ್ರು ಹೊತ್ತು ಧರ್ಮವನ್ನ ಬಿಟ್ಕೊಡ್ಲಿಲ್ಲ, ನಿಷ್ಠೆನ್ ಬಿಟ್ಕೊಡ್ಲಿಲ್ಲ, ತಮ್ಮ ಪ್ರತಿಜ್ಞೆಯನ್ನ ಬಿಡಲಿಲ್ಲ, ತಮ್ಮ ಸಂಕಲ್ಪವನ್ನ ಸಡಿಲಗೊಳಿಸಲಿಲ್ಲ ಅಂತ ಅಲ್ಲಿ ಅದಕ್ಕೆ ಒಂದು ಗೌರವಯುತವಾಗಿ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ. ನೋಡಿ, ಕಲ್ಪನೆ ಮಾಡಿಕೊಂಡ್ರೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ಸಾಮಾನ್ಯ, ಯಾರೋ ಒಬ್ಬ ಪ್ರಜೆ, ಸಾಮಾನ್ಯ ಪ್ರಜೆ ಅಲ್ಲ, ಒಂದು ದೊಡ್ಡ ಸಮುದಾಯದ ಗುರುಗಳು, ಇವತ್ತಿನ ನಾವೇ ಕಲ್ಪನೆ ಮಾಡ್ಕೋಬೋದು, ಯಾವುದೋ ಒಂದು ದೊಡ್ಡ ಮಠ, ದೊಡ್ಡ ಯಾವ್ದಾರೋ ಒಂದು ಸಂಪ್ರದಾಯದ ಪ್ರಮುಖರು, ಅತ್ಯಂತ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರನ್ನ ಈ ರೀತಿ ಒಂದು ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಬಂದು ಅವರ ಶಿರಶ್ಛೇದನ ಮಾಡುವಂತದನ್ನ ಕಲ್ಪನೆ ಮಾಡ್ಕೊಳಕ. ಆದ್ರೆ ಇದು ನಡೆದಿದೆ. ಇಲ್ಲಿಗೆ ನಿಲ್ಲಿಲ್ಲ. ಅವ್ರ ಮಗ, ಅವನ ಗುರು ಗೋವಿಂದ, ಮುಂದೆ ಅವನು ಚಿಕ್ಕ ವಯಸ್ಸಿನ 9 ವರ್ಷ, ಅವ್ರನ್ನೇ ಗುರು ಸ್ಥಾನದಲ್ಲಿ ಕೂಡಿಸ್ತಾರೆ. ಅವನು ಬರಿತಾನೆ ಆ ಘಟನೆಯನ್ನ, ಪ್ರಭುವು ತನ್ನ ತಿಲಕ ಮತ್ತು ಜನಿವಾರದ ರಕ್ಷಣೆ ಮಾಡಿಕೊಂಡರು, ಅವರದ್ದು ಕಲಿಯುಗದಲ್ಲೇ ದೊಡ್ಡ ಬಲಿದಾನ, ಅವರು ಸಾಧುಗಳ ರಕ್ಷಣೆಗಾಗಿ ತಲೆ ಕೊಟ್ಟರು, ಆದರೆ ಸ್ವಲ್ಪವೂ ಮರುಗಲಿಲ್ಲ, ಅವರು ತಮ್ಮ ದೇಹವನ್ನು ಮಣ್ಣಿನ ಸಮಾನವಾಗಿ ಕಂಡರು, ಔರಂಗಜೇಬನ ತಲೆಯನ್ನು ಕುಟ್ಟಿದಂತೆ ತಾವು ಪ್ರಭು ಚರಣ ಸೇರಿಕೊಂಡರು, ಇದರಿಂದ ಜಗತ್ತಿನಲ್ಲಿ ಶೋಕದ ಹಾಹಾಕಾರ ಇದ್ದರೆ ಸ್ವರ್ಗದಿಂದ ಜಯ ಜಯಕಾರ ಕೇಳಿಸಿತು. ಇದು ಅವರ ಮಗ. ಅಂದ್ರೆ ಈ ಪರಂಪರೆ ಹೇಗೆ ಅಂತ ಹೇಳಿದ್ರೆ, ಸಿಖ್ ಪರಂಪರೆ, ಈ ಮಗ 10ನೇ ಗುರು, ದಶಮೇಶ ಗುರು ಆಗಿ ಅವರು ಆ ಸ್ಥಾನವನ್ನ ಅಲಂಕರಿಸ್ತಾರೆ. ಗುರು ಗೋವಿಂದ್ ಅಂತ ಹೇಳಿದ್ರೆ ಆ ಹೋರಾಟದ ಒಂದು ಪ್ರತೀಕ ಅವರು. ಒಂದ್ ಕಡೆ ಶಿವಾಜಿ ಇಲ್ಲಿ ಅವನು ಹಿಂದವಿ ಸ್ವರಾಜ್ಯದ ಒಂದು ಪ್ರಯತ್ನ ಮಾಡಿದ್ರೆ, ಉತ್ತರದಲ್ಲಿ ಗುರು ಗೋವಿಂದ ಸಿಂಗರು ಜನರಲ್ಲಿ ಮತ್ತೊಮ್ಮೆ ಸ್ಫೂರ್ತಿಯನ್ನ ತುಂಬಿ ಅವ್ರು ಹೇಳ್ತಾರೆ, 1.25 ಅಂದ್ರೆ 1.25 ಲಕ್ಷ ಜನರನ್ನ ಒಬ್ನೇ ಬೇಕಾದ್ರೆ ಎದುರಿಸ್ತೀನಿ ನಾನು, ಆ ರೀತಿಯ ಜನರನ್ನ ತಯಾರು ಮಾಡ್ತೀನಿ. ಅವ್ರು ಹೇಳ್ತಾರೆ, ಆ ಸಣ್ಣ ಈ ಎಂತಾರೆ ಗುಬ್ಬಚ್ಚಿ ತರ ಇರುವಂತವ್ರನ್ನ ನಾನು ಗಿಡಗಳಂತೆ ಮಾಡ್ತೀನಿ ನಾನು ಅಂತ ಹೇಳ್ತಾರೆ. ಚಿಡಿಯೋಂಕೋ ಮೇ ಬಾಜ್ ಬನಾದೆ 1.25 ಏಕ್ ಹರಾದೇನ್, 1.25 ಲಕ್ಷ ಜನ ಶತ್ರುಗಳು ಬಂದ್ರೆ ಒಬ್ಬನೇ ಹೋರಾಟ ಮಾಡಿ ಗೆಲ್ಲಬೇಕು, ಆ ರೀತಿ ತಯಾರು ಮಾಡ್ತೀನಿ ನಾನು ಅಂತ ಹೇಳಿ ಅವರು ಜನರಲ್ಲಿ ಒಂದು ರಣೋತ್ಸಾಹವನ್ನು ತುಂಬಿಸ್ತಾರೆ. ಸ್ವತಃ ಯುದ್ಧಗಳಲ್ಲಿ ಭಾಗವಹಿಸ್ತಾರೆ. ಅವರ ಮಕ್ಕಳು, ಅಂದ್ರೆ ಅವ್ರ ಪರಂಪರೆ ಹೇಗೆ ಅಂದ್ರೆ 4 ಜನ ಮಕ್ಕಳು, ಅದರಲ್ಲಿ ಮೊದಲನೇ 2 ಮಕ್ಕಳು, ಅವರು ಯುದ್ಧ ನಡೀತಾ ಇರುತ್ತೆ, ಶತ್ರುಗಳ ಆಕ್ರಮಣ ಆಗಿದೆ, ಯುದ್ಧದಲ್ಲೇ 2 ಬಲಿದಾನ ಆಗುತ್ತೆ. ಇನ್ನೂ 2 ಮಕ್ಕಳು, ನಾನು ಪ್ರಾರಂಭದಲ್ಲಿ ಹೇಳಿದಂತೆ 8-10 ವರ್ಷದ ಮಕ್ಕಳು, ಅವ್ರನ್ನ ಹಿಡಿದು ತಂದು ನೀವು ಮುಸ್ಲಿಮರಾಗಿ ಇಲ್ಲಾಂದ್ರೆ ನಿಮ್ಮನ್ನ ಸಾಯಿಸ್ತೀವಿ ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ಬರೋ ಇಂಟೋ ಬರೋ ಗಾರೆ ಚುನೋ ದಿವಾರ್ ಹತ್ಯಾರೆ, ಇಟ್ಕೆ ಇಡಿ, ಗಾರೆ ಹಾಕಿ, ಗೋಡೆ ಕಟ್ಟಿ, ಆದರೆ ಆ ನನ್ನ ಪ್ರಾಣದ ಕಡೆ ಉಸಿರು ಹೇಳುತ್ತೆ ಏನಂದ್ರೆ, ಪಿತಾ ದಶಮೇಶ್ ಕಿ ಜೈ ಹೋ, ಹಮಾರಾ ಧರ್ಮ ಕಿ ಜೈ ಹೋ, ಗುರು ಗ್ರಂಥ ಕಿ ಜೈ ಹೋ ಅಂತ ಹೇಳ್ತಾ 2 ಬಲಿದಾನ ಆಗ್ತಾರೆ. ಇಡೀ ಕುಟುಂಬನೇ ಈ ಧರ್ಮ ರಕ್ಷಣೆಗಾಗಿ ಬಲಿದಾನಗೊಂಡಂತ ಒಂದು ಶ್ರೇಷ್ಠ ಒಂದು ಪರಂಪರೆ ಈ ಸಿಖ್ ಪರಂಪರೆ. ಇಡೀ ಅವರ ಹೋರಾಟ ಅದು ವಿಫಲ ಆಗಲಿಲ್ಲ. ಮುಂದೆ ಗುರು ಗೋವಿಂದರ ಒಂದು ಅಂತ್ಯಕಾಲ ಬಂದಾಗ ಅವರು ಬಂದ ಬೈರಾಗಿ ಅಂತ ಒಬ್ಬ ಸಾಧು ತಪಸ್ ಮಾಡಿ ಕೂದಿರ್ತಾನೆ, ಅವ್ರಿಗೆ ಇವರು ಒಂದು ವೀರವ್ರತದ ದೀಕ್ಷೆಯನ್ನ ಕೊಡ್ತಾರೆ. ಅವ್ನು ಹೇಳ್ತಾರೆ, ನೀ ಹೋಗಿ ಹೋರಾಟ ಮಾಡು ಅಂತ. ಆ ಬಂದ ಬೈರಾಗಿ ಅನ್ನೋನು ಅದೇ ಒಂದು ದೊಡ್ಡ ಕತೆ. ವಾಪಸ್ ಅವನು ಪಂಜಾಬಿಗೆ ಬಂದು ಸೈನ್ಯವನ್ನು ಕಟ್ಟಿ ಶತ್ರುಗಳ ವಿರುದ್ಧ ಹೋರಾಟ ಮಾಡ್ತಾ ಹೋಗ್ತಾನೆ. ಅದಾದ್ಮೇಲೆ ಬಂದಂತಹ ಮಹಾರಾಣಾ ರಣಜಿತ್ ಸಿಂಗ್, ಆತ ಅಂತೂ ಮತ್ತಷ್ಟು ದೊಡ್ಡ ಪರಾಕ್ರಮಿ. ಅವನು ದೊಡ್ಡ ಸಿಖ್ ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡ್ಬಿಡ್ತಾನೆ.
ಲಾಹೋರ್ನಿಂದ ಈ ಕಡೆ ಕಾಶ್ಮೀರದ ತನಕ ದೊಡ್ಡ ಹೆಚ್ಚು ಕಡಿಮೆ ಇವತ್ತಿನ ಅಫ್ಘಾನಿಸ್ತಾನ ಪಾಕಿಸ್ತಾನದ ಭಾಗ, ಪಂಜಾಬ್ ಕಾಶ್ಮೀರ ಸೇರಿದಂಥ ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ 40 ವರ್ಷಗಳ ಕಾಲ ಅವನು ಆಳ್ವಿಕೆ ಮಾಡ್ತಾನೆ. ಮುಂದೆ ಬ್ರಿಟಿಷರ್ ಬಂದಾಗ ಆ ಮಹಾರಾಣಾ ರಂಜಿತ್ ಸಿಂಗ್ ಇರೋ ತನಕನೂ ಅವರು ಪಂಜಾಬ್ಗೆ ಕಾಲಿಡುವಂತ ಧೈರ್ಯ ಮಾಡಲ್ಲ. ಮೊಘಲ್ ಸಾಮ್ರಾಜ್ಯದ ಪತನ ಆಗತ್ತೆ, ಆದರೆ ಹಿಂದೂ ಧರ್ಮದ ರಕ್ಷಣೆಗಾಗಿ ಈ ಕುಟುಂಬ ಏನಿದೆ ಇವರ ಮಾಡಿದಂಥ ಒಂದು ಬಲಿದಾನ, ಹೋರಾಟ, ಪ್ರಯತ್ನಗಳು ಪ್ರತಿಯೊಬ್ಬ ಹಿಂದೂವು ಇವತ್ತು ನೆನಪಿಸ್ಕೊಳ್ಬೇಕು. ಯಾಕಂದ್ರೆ ನಾವೆಲ್ಲ ಇವತ್ತು ಹಿಂದೂಗಳಾಗಿದ್ದೀವಿ ಅಂತ ಹೇಳಿದ್ರೆ, ಒಂದ್ ಕಡೆ ಗುರು ಗೋವಿಂದ್ ಸಿಂಹ, ಒಂದ್ ಕಡೆ ಶಿವಾಜಿ, ಒಬ್ಬ ಗುರು ತೇಗ್ ಬಹದ್ದೂರ್, ಜೋರಾರ್ ಸಿಂಹ, ಫತೇ ಸಿಂಹ, ಮಹಾರಾಣಾ ರಂಜಿತ್ ಸಿಂಗ್, ಅವರು ರಕ್ತವನ್ನ ಚೆಲ್ಲಿದ್ದಾರೆ ಈ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ. ಹಾಗಾಗಿ ನಮ್ಮ ಒಂದು ವೀರ ಪರಂಪರೆಯಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಎಲ್ಲ ವ್ಯಕ್ತಿಗಳ ಜೀವನವನ್ನು ಸಹಜವಾಗಿ ನಾವು ತಿರುವು ಹಾಕಬೇಕಾಗತ್ತೆ. ಅಂತಹ ಗುರುಗಳಾಗಿ ತಮ್ಮ ಒಂದು ಬಲಿದಾನವನ್ನ ಒಂದು ಉದಾತ್ತ ಕಾರಣಕ್ಕೋಸ್ಕರ ಮಾಡಿದಂತಹ ಗುರು ತೇಗ್ ಬಹದ್ದೂರ್ ಅವರ ಒಂದು ಬಲಿದಾನ ಆಗಿ ಈಗ ಸರಿಯಾಗಿ 350 ವರ್ಷಗಳಾಗಿದೆ. 1675ನೇ ಇಸ್ವಿಯಲ್ಲೇ ಅವರ ಬಲಿದಾನ ಆಗಿದ್ದು, ನವೆಂಬರ್ 7ನೇ ತಾರೀಕು. ಅಂದರೆ 1625 ಅಂದರೆ ಈಗ ನಾವು 2025 350 ವರ್ಷಗಳ ಒಂದು ಕಾಲ ಸಂದಿದೆ. ಅವರ ಬದುಕು ಎಂಥದ್ದು ಅಂತ ಹೇಳಿದ್ರೆ, ಇಷ್ಟು ವರ್ಷದ ನಂತರನೂ ಅವ್ರನ್ನ ನಾವು ಸ್ಮರಿಸ್ತಾ ಇವಿ, ಅವ್ರನ್ನ ಅತ್ಯಂತ ಗೌರವ ಸ್ಥಾನದಲ್ಲಿ ಇಟ್ಟಿವಿ ಅಂತ ಹೇಳಿದ್ರೆ. ಯಾಕೆ ಅಂದರೆ ಅವರು ಯಾವ ರೀತಿ ಬದುಕಿದ್ರು, ಯಾವ ರೀತಿ ಅವರ ಪ್ರಾಣಾರ್ಪಣೆ ಮಾಡಿದ್ರು, ಅವರ ಅಂತ್ಯ ಯಾವ ಥರ ಆಯಿತು ಅನ್ನೋದು ಇವತ್ತಿಗೂ ಕೇವಲ ಸಿಖ್ ಸಮುದಾಯ ಅಲ್ಲ, ಸಮಸ್ತ ಭಾರತೀಯರಿಗೆ, ಸಮಸ್ತ ಹಿಂದೂಗಳಿಗೆ ಒಂದು ಸ್ಮರಣಾರ್ಹವಾದಂತಹ ಒಂದು ಕತೆ. ಆ ಕಥೆಯ ಒಂದು ಸಂಕ್ಷಿಪ್ತವಾಗಿ ಇವತ್ತು ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೀನಿ. ನಮಸ್ಕಾರ.